ಋಷಿಭ್ಯೋ ಮಹಾಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಗಣಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂ ಚ ತತ್ಪುರುಷ ಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಂ ಯೋಗೀಂದ್ರಂ ಅಥಶ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಶ್ಯ ಪದ್ಮನಾಭಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರ ಬನ್ಯಾನ್ ಅಸ್ಮದ್ಗುರೂನ್ ಸಂತತಂ ಮಾನತೋಸ್ಮಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಮೋಹದ್ವಾದ ದಿವಾಕರಂ ಮುನಿವರಂ ಕಾರುಣ್ಯ ರತ್ನಾಕರಂ ಲೋಕೋದ್ಧಾರ ಧೃತಾದುತ್ಕೃತಿಂ ಯತೀನುತಂ ರಾಜಾರ್ಚಿತಂ ಶಾಂತ್ಯಾದಿ ಉತ್ತಮ ಪಾರಮಾರ್ಥ ವಿಭಮಂ ಬೋಧಾರ್ತಿ ಕುಂಭೋದ್ಭವಂ ಸಿದ್ಧಾರೂಢಯತಿಂ ಭಜಾಮಿ ಸತತಂ ಸರ್ವಾರ್ಥ ಸಿದ್ಧಿಪ್ರದಂ. ತಶಿಷ್ಯ ಮೌನೀನಂ ಶಾಂತಂ ಬಾಲಲೀಲಾ ಪರಾಯಣಂ ಆತ್ಮಶೀಲ ಮುನಿಂ ಶ್ರೀಮದ್ಗುರುನಾಥ ಯತಿಂ ಭಜೆ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕ ಪದಂ ದೇವಂ ಸಿದ್ಧಾರೂಢಂ ಅಹಂ ಭಜೆ. ಅದ್ವೈತ ವೇದಾಂತ ಪರಂಪರೆಯಲ್ಲಿ ಆಗಿ ಹೋದಂತಹ ಎಲ್ಲ ಸದ್ಗುರುಗಳ ಪಾದಾರವಿಂದಗಳಿಗೆ ಅವರ ಸ್ವರೂಪಕ್ಕೆ ಹಣೆ ಮಣಿದು ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿತವಾದಂತ ಸ್ವತಂತ್ರ ಕೃತಿಯಾದಂತಹ ಈ ಕೈವಲ್ಯ ಪದ್ಧತಿ ಅನ್ನುವಂತಹ ಗ್ರಂಥವನ್ನ ನಾವು ಇವತ್ತಿನಿಂದ ಯಥಾರ್ಥವಾಗಿ ಅಭ್ಯಾಸ ಮಾಡ್ಬೇಕಂತ ಸಂಕಲ್ಪ ಮಾಡಿದ ಅನುಗುಣವಾಗಿ ಇವತ್ತಿನ ದಿವಸ ದೇವರು ನಮಗ ಅನುಕೂಲ ಮಾಡಿಕೊಟ್ಟಿದ್ದಾನ. ನಾವು ಹೇಳಿದ ಟೈಮಿಗೆ ಪ್ರಾರಂಭ ಮಾಡಿದೀವಿ. ಇನ್ನು ಪ್ರಾರಂಭ ಮಾಡಿದಂತಹ ಕಾರ್ಯ ಯಾವುದೂ ತೊಂದರೆ ಇಲ್ಲದೇನೆ ಪರಿಸಮಾಪ್ತಿ ಆಗಲಿ ಅಂತಿಕೊಂಡು ಪರಮಾತ್ಮನಲ್ಲಿ ಬೇಡಿಕೊಂಡು ಇವತ್ತಿನ ದಿವಸ ಈ ಕೈವಲ್ಯ ಪದ್ಧತಿ ಶಿವಕಾರುಣ್ಯ ಸ್ಥಳ ಪ್ರಥಮ ಸ್ಥಳ ಇದನ್ನ ಪ್ರಾರಂಭ ಮಾಡ್ತೇವಿ. ಆ ದೇವರು ಆ ಗುರು ರೂಪದಿಂದ ಬಂದು ನಮ್ಮೆಲ್ಲರಿಗೂ ಸ್ವರೂಪದ ಜ್ಞಾನವನ್ನ ಮಾಡಿಕೊಟ್ಟು ಯಾವ ಸಂಶಯಗಳಿಲ್ಲದಂಗ ಯಥಾರ್ಥವಾಗಿ ಆ ಜ್ಞಾನವನ್ನು ಪಡೆದು ಇದೇ ಜನ್ಮದಲ್ಲಿ ಮುಕ್ತರಾಗ್ಲಿಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ಆ ಅರ್ಹತೆಗೆ ನಾವು ತಕ್ಕವರ ಆಗಲಿ, ಆ ರೀತಿ ನಮ್ಮನ್ನ ಪರಮಾತ್ಮ ಮತ್ತು ಗುರು ರೂಪದಿಂದ ಬಂದು ಅನುಗ್ರಹಿಸಲಿ ಅಂತ ಬೇಡಿಕೊಂಡು ಇವತ್ತಿನ ದಿವಸ ಈ ಕೈವಲ್ಯ ಪದ್ಧತಿ ಗ್ರಂಥವನ್ನ ಪ್ರಾರಂಭ ಮಾಡೋಣ. ಪದ್ಧತಿ ಏನ್ರಿ ನಮ್ಮ ಪರಂಪರೆ ಒಳಗ ಅಂತಂದ್ರ ಯಾವ್ದ ಪದ್ಯ ಅದ ಆ ಪದ್ಯವನ್ನ ಎಲ್ಲರೂ ಹೇಳ್ಬೇಕು. ಮೊದಲು ದಿನಾನು ಆ ಪದ್ಯವನ್ನ ಹೇಳ್ಬೇಕು. ಅದು ಆಗು ಮಠ ಅಂದ್ರೆ ಆ ಪದ್ಯ ಬಾಯ್ಪಾಠ ಆಗಿರ್ಬೇಕು ಅನ್ನುವಂಥದ್ದು ಒಂದು ರೂಢಿ. ಅದಕ್ಕೊಂದು ದಾಟಿ ಅದಾವ. ಆ ದಾಟಿಗೆ ಅನುಗುಣವಾಗಿ ಕೆಲವೊಂದು ದಾಟಿ ನಮ್ಗೆ ಗುರ್ತದಾವ, ಕೆಲವೊಂದು ದಾಟಿಗಳನ್ನ ನಮ್ಮ ದುಂಡಾಣರು ಹಾಡ್ತಾರ. ಆ ದಾಟಿ ಪ್ರಕಾರ ಎಲ್ಲರೂ ಹಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರ ಕೈಯಾಗ ಬುಕ್ ಇರ್ಬೇಕು. ಬುಕ್ ಇದ್ರ ನಿಮ್ಗೆ ಏನ್ ಜ್ಞಾನ ಆಗ್ತದ, ಬುಕ್ ಇಲ್ಲದನ ಆ ಜ್ಞಾನ ಆಗುದಿಲ್ಲ. ಆದ್ರಿಂದ ಎಲ್ಲರಿಗೂ ಬುಕ್ ತಗೋಂತ ಹೇಳಿದ್ದೆ. ನಾ ಎಲ್ಲಾರು ಬುಕ್ ತಗೊಂಡಿದೆ ಅಂತ ತಿಳ್ಕೊಳ್ತೀನಿ. ಈಗ ಇದರ ಶಿವಕಾರುಣ್ಯ ಸ್ಥಳದ ಮೊದಲ ಪದ್ಯವನ್ನ ಹೇಳೋಣ. ಅದಕ್ಕೊಂದು ದಾಟಿ ಇಲ್ಲಿ ಹೇಳ್ಯಾರವರು ನಾದ ನಾಮ ಕ್ರಿಯೆ ಅಂತ ಹೇಳ್ಯಾರ. ಆದ್ರೆ ನಮ್ ಇಲ್ಲಿ ಮಠದಾಗ ಯಾವ ದಾಟಿ ಹೇಳ್ತಾರ ಆ ದಾಟಿಯಿಂದ ಮಠದಾನ ದಾಟಿ ನಾನು ಅಂತೇನಿ. ತಾವ್ ದನಿ ಗುಡಿಸಿದ್ರೆ ಸಾಕಾದ್ರ ಗೂಡ ದನಿ ಗುಡಿಸ್ರಿ ಎಲ್ಲರಿಗೂ ಒಂದ ದಿವಸ ನಾಳೆ ಅಂದ್ರೆ ಚಾಲೂನ ಆಗಿಬಿಡ್ತೈತಿ ನಿಮ್ದು. ಅದ್ ಬಾಳ ಆಗರ ದಾಟಿ ಅದ ಮಠದ ಅಂತ ನೋಡ್ರಿ. ಅದ್ರ ಕೂಡ ನೀವು ಎಲ್ಲರೂ ಕೂಡ ಬೇಕಾದ್ರೆ ಆದ್ಮೇಲೆ ನೀವು ಅನ್ರಿ ಒಂದು ನಾನು ಕೂಡ ದನಿ ಗುಡಿಸ್ರಿ ಒಂದು ಏನ್ ಮಾಡ್ತೀರಿ ದನಿ ಗುಡಿಸ್ತಿರೋ ಸರ ನೀವ್ ಒಬ್ಬರೇ ಅನ್ರಿ, ನಾವ್ ಲಕ್ಷ ಕೊಟ್ಟು ಕೇಳ್ತೇವ್ರಿ. ಒಳ್ಳೇದು ಒಳ್ಳೇದು ಒಳ್ಳೇದು. ಶ್ರೀ ಗುರು ವಚನೋಪದೇಶವನಾಲಿಸಿ ತಾಯಳದು ನರರಿಗೆ ಮುಕುತಿ ದುರಿತ ಕರ್ಮವನಲ್ಲ ನಿರುಪುಣ್ಯವನೇ ಮಾಡೋ ನಡಿ ಕರುಣವೇ
ಜೀವರೊಳು ನೀತಿವಿರನಾಗು ಹೊರೆ ಪೋರ್ದಿದರನೆಂದು ಬೆಸಚುವ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದೆ ಹೃದಯದಲ್ಲಿ ಕೊಂದು ಒಡೆಯದಿರೋ ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದನು ಗ್ರಹಿಸುವ ಭವಮಾಲೆ ಗಲಸು ಪೂಜಿಯದಿರಡರು ಬಂದು ಕವಿಯಲಂಜದಿರು ಸಂಪದದೋಳು ತವೇ ಮದ ಬಳಿದಿರು ತತ್ವ ಸಂತತಿಯನು ವಿವರಿಸಿ ನೋಡೆಂದು ತಿಳಿಪುವ ಬಳಸದಿರಾದ್ವೈತ ಮನುಭಾಯದಲ್ಲಿ ನಿನ್ನೊಳಗೆ ಕೋ ಭಾವನೆ ಒಡಗೂಡು ತಿಳಿದು ಸಮಯ ನಿಷ್ಠೆ ಗಲಿವೇದ ವಿಧ ಭಕ್ತಿ ಗಳನಗಲದಿರೆಂದು ಉಸುರುವ ಆರು ನಾನೆಂದು ವಿಚಾರಿಸು ವಿಷಮಾನ್ ಸಂಸಾರವಿದನು ಕನಸೆಂದರಿ ಮಾರಮರ್ಧನ ಶಂಭೋ ಲಿಂಗವನೊಲಿಸಿ ಗಂಭೀರ ಸುಖದೋಳಿರ ಅರಪುವ ಶ್ರೀ ಗುರು ವಚನೋಪದೇಶವನಾಲಿಸಿ ಗಳವುದು ನರರಿಗೆ ಮುಕುತಿ ಗಳವುದು ನರರಿಗೆ ಮುಕುತಿ. ಓಂ ನಮ ಶಿವಾಯ. ನಮಸ್ಕಾರ ಎಲ್ಲರಿಗೂ. ಈ ರೀತಿ ಇದ ದಾಟಿ ಒಳಗ ಹಾಡ್ರಿ ಮತ್ ಬೇರೆ ಬೇರೆ ಹಾಡಿಗೆ ಬೇರೆ ಬೇರೆ ದಾಟಿ ಅದಾವ. ಆ ದಾಟಿಯನ್ನ ಆ ದುಂಡಣ್ಣ ಹೇಳ್ಕೊಡ್ತಾರ, ಅದ್ರ ಪ್ರಕಾರ ಎಲ್ಲಾರು ಹಾಡೋದು. ಈಗ ಏನದ ಸ್ಟಾರ್ಟಿಂಗ್ 8ನೇ ಸ್ಟಾರ್ಟ್ ಆಗುತ್ತೆ. ಈ ಪದ್ಯವನ್ನು ಎಲ್ಲರೂ ಅನ್ಬೇಕು. ಬೈ ದ ಟೈಮ್ ನಾವು ಕಂಪ್ಲೀಟ್ ಮಾಡಿದ್ವಿ. ಇದು ಕಂಪ್ಲೀಟ್ ಶಿವಕಾರಣ ಸ್ಥಳ. ಇದು 1ನೇ ಪದ್ಯ ಕಂಪ್ಲೀಟ್ ಆಗಕ್ಕೆ 1 8 ದಿವಸ ಬೇಕಂತ ಹೇಳ್ಕೊಡಿ. 8 ದಿವಸ ಇದು ಹಾಡು ಬಾಯ್ಪಾಠ ಆಗ್ಬೇಕು ಅನ್ನೋದು ಒಂದು ಸಂಪ್ರದಾಯ. ಸಿದ್ಧಾರೂಢರು ಹಾಕಿಕೊಟ್ಟು ಸಂಪ್ರದಾಯ. ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಿ ಈ ರೀತಿ ಅಭ್ಯಾಸ ಮಾಡ್ರಿ ಅಂತ. ಆಮೇಲೆ ಸಿದ್ಧಾರೂಢರದ ಅಭಿಪ್ರಾಯ ಏನಿತ್ತು ಅಂದ್ರೆ, ಕೇಳ್ಕೊಂಡು ಕುಂಡ್ರಬೇಡ್ರಿ, ಕೇಳಿದ್ದನ್ನ ಹೇಳಿಕೆ ಪ್ರಯತ್ನ ಮಾಡ್ರಿ, ನಿಮ್ಗೆ ತಿಳಿದಷ್ಟು ಮತ್ತೆ ಹೊಳ್ಳಿ ಹೇಳಿಕೆ ಪ್ರಯತ್ನ ಮಾಡ್ರಿ. ಅಂದ್ರ ಅದು ನಿಮಗ ಹೆಚ್ಚಿಗೆ ತಿಳ್ಕೊಂತ ಹೋಗ್ತದ ಅಂತಿದ್ರು. ಆದ್ರಿಂದ ಇಲ್ಲಿ ನಮ್ಮಲ್ಲಿ ನಮ್ ಗೋಪನಕೊಪ್ಪ, ಹುಬ್ಬಳ್ಳಿ ಹತ್ರ ಗೋಪನಕೊಪ್ಪ, ಇಲ್ಲಿ ಗೋಪನಕೊಪ್ಪ ಒಂದು ಆಶ್ರಮ ಅದ, ನಿಜಗುಣ ನಿಲಯ ಅಂತದ. ಅಲ್ಲಿ ಸಿದ್ಧಾರೂಢರು ಬಂದಾಗ ಅವ್ರಿದ್ದಾಗಲ ಬಂದು ಅಲ್ಲಿ ಅಡಿಪಾಯ ಹಾಕಿಬಿಟ್ಟಾರ ಅವ್ರಿಗೆ. ಅವ್ರು ಈಗಾದ್ರೂ ಅದನ್ನೇ ಪಾಯ ಅನುಸರಿಸ್ತಾರ. ಸಿದ್ಧಬೀರಪ್ಪನವ್ರು ಅಂತ ಕೂಡ ಗುರುಗಳು ಆಗಿ ಹೋಗ್ಯಾರ. ಅಲ್ಲಿ ಅವ್ರು ಏನ್ ಮಾಡ್ತಾರ ಅಂತಂದ್ರ, ಈ ಒಂದು ಪಲ್ಲವಿಯನ್ನ 1 ದಿವಸ ಮುಗಿಸ್ತಾರ. 1ನೇ ಪದ್ಯ 1ನೇ ಪ್ಯಾರ 1 ದಿವಸ ಮುಗಿಸಿದ್ರಂದ್ರ ಅದ ಪ್ಯಾರದ ಮ್ಯಾಗ ಉಳಿದ 5-6 ಮಂದಿ ಮಾತಾಡ್ತಾರ. ಅವತ್ತು 1 ತಾಸು ಅಲ್ಲಿಗೆ ಮುಗಿತದ. ನಾಳೆಗೆ 2ನೇ ಪ್ಯಾರ, ನಾಡ್ದ 3ನೇ ಪ್ಯಾರ. ಇದು 5 ದಿನದ 5 ಪ್ಯಾರ ಐತಂದ್ರ 5 ದಿನದಾಗ ಮುಗಿಸ್ತಾರ. ಪಲ್ಲವಿ 1 ಐತಂದ್ರ 6 ದಿನದಾಗ ಈ ಪದ್ಯ ಮುಗಿಸ್ತಾರ. ಆದ್ದರಿಂದ ಅಲ್ಲಿ ಏನಾಗ್ತದ, ಎಲ್ಲ ವಿಚಾರಗಳು ಹೊರ ಹೊಂತಾವ, ಎಲ್ಲ ವಿಚಾರಗಳು ಹೊರ ಬರ್ತಾವ. ಆ ನಂತರ ಒಂದೇ ವಿಷಯದ ಮ್ಯಾಗ ಮಾತಾಡ್ಬೇಕು ಎಲ್ಲಾರು. ಒಂದೇ ಶ್ಲೋಕ 1ನೇ ಪ್ಯಾರ ಮುಗಿತಂದ್ರ ಅದೇ ಪ್ಯಾರದ ಮ್ಯಾಗ 5-6 ಮಂದಿ ಮಾತಾಡೋದ್ರಿಂದ ಕೇಳೋರಿಗೆ ಏನಾಗ್ತದ, ಮನದಟ್ಟು ಆಗ್ತದ ಅನ್ನುವಂತ ಅಭಿಪ್ರಾಯದಿಂದ ಆ ಒಂದು ಪದ್ಧತಿ ಮಾಡ್ಯಾರ. ಖರೆ ಅಂದ್ರೆ ನಾವು ಅದ ಪದ್ಧತಿ ಮಾಡಿದ್ರೆ ಎಲ್ಲರೂ ಬಾಳ್ ಚಲೋ ಆಗ್ತದ. ಆದ್ರೆ ಇಲ್ಲಿ ಪ್ರವಚನ ಅಂದಾಗ ಅಲ್ಲಿ ಅವಕಾಶ ಇಲ್ಲ. ಅದನ್ನ ನೀವು ಮನ್ಯಾಗ ಮಾಡ್ಕೊಡ್ರಿ. ಈ ಪದ್ಧತಿಯನ್ನ ಮನ್ಯಾಗ ನೀವು ಮಾಡ್ಕೊಡ್ರಿ, ಹಾಡ್ರಿ. ಆ ನಂತರ ಇದನ್ನ ಪ್ಯಾರ ಇದ್ರಾಗ ಏನ್ ಇರ್ತಾವಲ್ಲ ಮೊದಲು ಓದ್ಕೊಡ್ರಿ. ಇದು ಓದು ಮುಂದೆ ಒಂದು ಭಾವ ಹೆಂಗ್ ಮಾಡ್ರಿ ಅಂದ್ರ, ಇದರ ಅರ್ಥ ಕೈವಲ್ಯ ಪದ್ಧತಿ ಬರ್ದವ್ರು ಯಾರು? ಶ್ರೀಮಾನ್ ನಿಜಗುಣ ಶಿವಯೋಗಿಗಳು. ಸುಮಾರು 15ನೇ ಶತಮಾನದಾಗ ಆಗಿ ಹೋಗಿದವ್ರು. ಇಲ್ಲೇ ಕೊಳ್ಳೇಗಾಲ, ಮೈಸೂರು ಹತ್ರ. ಅವರೊಬ್ಬ ಮಾಂಡಲಿಕರು. ಅವ್ರಿಗೆ ವೈರಾಗ್ಯ ಬಂದು ಅವರು ಜ್ಞಾನಿಗಳಾಗಿ ತಪಸ್ ಮಾಡಿ ಅನೇಕ ಸಂಸ್ಕೃತ ಗ್ರಂಥಗಳನ್ನ, ಅವು ಇದ್ದಂತ ವಿಷಯವನ್ನ ಕನ್ನಡದ ಮುಮುಕ್ಷುಗಳ ಸಲುವಾಗಿ ಕನ್ನಡದಲ್ಲಿ ಭಾಷಾಂತರವನ್ನು ಮಾಡಿದ್ದಾರೆ.
ಇವು ಏನದಾವಲ್ಲ ಇವೆಲ್ಲವೂ ಸಂಸ್ಕೃತ ವೇದಗಳ. ಅದಕ್ಕೆ ಇದಕ್ಕೆ ಪಂಚಮ ವೇದ ಅಂತಾರ ಕನ್ನಡದಲ್ಲಿ. ಇದಕ್ಕೆ ಪಂಚಮ ವೇದ ಅಂತ ಹೆಸರು. 4 ವೇದಗಳನ್ನ ನಾವ್ ಹೇಳ್ತೀವಿ. ಆ 4 ವೇದಗಳಂದ್ರೆ ಇದು ಒಂದು ವೇದ ಅಂತ ನಾವು ಪರಿಗಣಿಸ್ತಾ. ಅಂದ್ರೆ ಅಷ್ಟು ಒಂದು ಮಾನ್ಯತೆ ಅದ ಇದು. ಅಂದ್ರೆ ಅಪೌರುಷೀಯ ವಾಣಿ ಆದಂತ ಈಶ್ವರನ ವಾಣಿನ ಅದು ಸಂಸ್ಕೃತ ಇದ್ದದನ್ನ ಕನ್ನಡದಾಗ ಮಾಡಿದವರು ಯಾರು ಅಂದ್ರೆ ನಿಜಗುಣ ಶಿವಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಆದ್ರಿಂದ ಕನ್ನಡದ ಮುಮುಷುಗಳ ಸಲುವಾಗಿ ಅವರು ಬಹಳ ಪ್ರಯತ್ನ ಪಟ್ಟು ಸಂಸ್ಕೃತ ಬಾರದಿದ್ದವ್ರಿಗೆ ಹೆಂಗಪ್ಪ ಮೋಕ್ಷ ಆಗ್ಬೇಕಂದ್ರೆ ಆಗ್ಬಾರ್ದು. ಮೊದಲ ಮೋಕ್ಷ ಆಗ್ಬೇಕಂತಂದ್ರ ಸಂಸ್ಕೃತ ಬಲ್ಲವರಾಗಿರ್ಬೇಕು, ಪಾಳಿನಿ ಗ್ರಾಮರ್ ಬರ್ಬೇಕು ಏನ್ರಿ. ಆ ನಂತರ ಅವರು ಕಾಶಿಗೆ ಹೋಗ್ಬೇಕಾಗಿತ್ತು. ಈ ಅಭ್ಯಾಸ ಸಿಗ್ಬೇಕಂತ ವೇದ ಆತ್ಮ ಕನ್ನಡದಲ್ಲಿ ಭಾಷಾಂತರ ಮಾಡಿ ಸಂಸ್ಕೃತದಲ್ಲಿ ಇದ್ದಂತ ವಾಕ್ಯಗಳನ್ನು ಕನ್ನಡದಲ್ಲಿ ಭಾಷಾಂತರ ಮಾಡಿ ಬರೆದಿದ್ದಾರೆ. ಆದ್ದರಿಂದ ಇದರ ಸದುಪಯೋಗ ತಗೊಳ್ಳಿ ನಮ್ಮ ಕರ್ನಾಟಕದವರು ಕನ್ನಡ ಭಾಷೆ ಬಲ್ಲವರು ಅಂತ ತಿಳ್ಕೊಂಡು ಬರೆದಿದ್ದಾರೆ. ಆದ್ದರಿಂದ ಇದು ಎಲ್ಲರಿಗೂ ತಿಳಿಯುವಂತ ಗ್ರಂಥದ. ಭಾಷೆದ ಸಮಸ್ಯೆ ಅಂತೂ ಇಲ್ಲ. ಇಲ್ಲಿ ಒಂದ್ ಸಮಸ್ಯೆ ಕಡಿಮೆ ಆಗ್ತದ. ಇನ್ನು ಉಳಿದ ಸಮಸ್ಯೆ ಏನಂದ್ರ ಪ್ರತಿಯೊಬ್ಬ ಮನುಷ್ಯನಿಗೂ 3 ದೋಷಗಳದಾವ. ಮನದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಮನದೋಷ ಅಂತಂದ್ರ ಅನೇಕ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ವಾಸನ. ಎರಡನೇದು ವಿಕ್ಷೇಪ ಅಂದ್ರ ಮನಸ್ಸಿನಲ್ಲಿದ್ದಂತ ಚಂಚಲತೆ. ಇವು 2 ಇದ್ದಾಗ ಅಲ್ಲಿ ಆವರಣ ದೋಷ ಅದು ಹೋಗುವುದಿಲ್ಲ. ಆವರಣ ದೋಷ ಏನ್ ಮಾಡಿ ಗುರುವಿನ ಮೂಲಕ ಹೋಗ್ತದ ಹೊರತು ನೀವು ಏನ ಮಾಡಿದ್ರು ಹೋಗುದಿಲ್ಲ. ಆದ್ರೆ ಮನದೋಷ ವಿಕ್ಷೇಪ ದೋಷವನ್ನ ಪ್ರಯತ್ನ ಮಾಡಿದ್ರೆ ನಾವು ಒಬ್ಬರ ಕಳ್ಕೋಬಹುದು ಸಾಧನೆಯಿಂದ. ಆದ್ರೆ ಇಲ್ಲಿ ಏನ ವಿಶೇಷ ಅಂದ್ರೆ ಇಲ್ಲಿ ಏನೋ ಸಾಧನೆ ಮಾಡಿದ ಒಬ್ಬ ಮನುಷ್ಯ ಯಾವನೊಬ್ಬ ಅವನಲ್ಲಿ ಮುಮುಕ್ಷುತನ ಇಲ್ಲ, ಏನೂ ಇಲ್ಲ, ಅವನಲ್ಲಿ ಸಾಧನೆ ಏನೂ ಇಲ್ಲ, ಜೀರೋ ಸಾಧನೆ ಐತಿ ಅಂತಾವ ಸಿದ್ಧಾಮಠಕ್ಕೆ ಬಂದಾನ ಇವತ್ತಂದ್ರೆ ಕೈವೇಲ ಪದ್ಧತಿ ಮೊದಲಿಂದ ಅಭ್ಯಾಸ ಮಾಡಿ ಅದನ್ನ ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಲ್ಲಿ ಮನದೋಷ ನಿವೃತ್ತಿ ಆಗ್ತದೆ. ಮೊದಲಿನ 3 ಸ್ಥಳಗಳು ಶಿವಕಾರಣ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾ ಸ್ಥಳ. ಈ 3 ಸ್ಥಳದ ಉದ್ದೇಶ ಏನಂದ್ರೆ ಮಾನವರಲ್ಲಿದ್ದಂತಹ ಮನದೋಷ ನಿವೃತ್ತಿಗೆ ಆಗ್ಯದ. 4ನೇ ಸ್ಥಳ ಏನ ಯೋಗ ಪ್ರತಿಪಾದನಾ ಸ್ಥಳ ಅದ. ಅದು ಅಂತಃಕರಣದಲ್ಲಿ ಅಂದ್ರೆ ಮನಸ್ಸಿನಲ್ಲಿದ್ದಂತ ಚಂಚಲತೆಯನ್ನು ಕಳ್ಕೊಳ್ಳಿಕ್ಕೆ ಅದ. ಇವು 2 ದೋಷಗಳು ಹೋಗುವ ಅಂದ್ರೆ ನಾವು ಅಧಿಕಾರಿ ಆಗ್ತೇವೆ. ಅಲ್ಲಿ ಮಟ್ಟ ನಾವು ಅಧಿಕಾರಿ ಆಗುವುದೇ ಇಲ್ಲ. ಹೇಳಿದ ವಿಷಯ ತಿಳಿಯುವುದೇ ಇಲ್ಲ, ಜಾರಿ ಹೋಗ್ತದೆ, ವಿದ್ಯೆ ನಿಲ್ಲುವುದಿಲ್ಲ. ಆದ್ದರಿಂದ ಆವರಣ ದೋಷಕ್ಕೆ ಬಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಹೋಗಿ ಶಾಸ್ತ್ರ ಶ್ರವಣ ಮಾಡಬೇಕು. ಆ ವಿಷಯವನ್ನ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಬಹಳ ಚೆನ್ನಾಗಿ ಹೇಳ್ಯಾರ. ಇಷ್ಟು ಚೆನ್ನಾಗಿ ನಿಮಗ ಕನ್ನಡದಾಗ ಎಲ್ಲಿ ಸಿಗುದಿಲ್ಲ. ಆ ನಮೂನಿ ಬಹಳ ಹೈಯೆಸ್ಟ್ ಲೆವೆಲ್ ಅದ. ಮತ್ತಿದು ಬೇಸಿಕ್ನು ಅದ, ಅಗದಿ ಎತ್ತರ ಮಟ್ಟದ ಜ್ಞಾನನೂ ಅದ. ಕಡಿಮೆ ಅಲ್ಲ ಇದು. ಕನ್ನಡದಾಗ ಬರ್ದಾರ ಅಂತ ಕಡಿಮೆ ಅಂತ ತಿಳ್ಕೊಬೇಡ್ರಿ. ಬಹಳ ಆಳವಾದ ವಿಷಯಗಳದಾವ. ಅವನ್ನ ನನಗ್ ಮತಿಗೆ ತಿಳಿದಷ್ಟು ನಾ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದ್ರಾಗ ಏನ್ ಸಂಶಯ ಇಟ್ಕೋಬೇಡ್ರಿ. ಎಲ್ಲ ಏನ್ ಸಂಶಯ ಬಂದ ಕೇಳ್ರಿ. ಆದಷ್ಟು ನಾವ್ ಏನದ ಯಥಾರ್ಥವಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಅವಸರ ಮಾಡೋದು ಬೇಡ. ಆದ್ರೆ ಒಂದು ಪದ್ಧತಿ ಏನಂದ್ರೆ ಕೈಯಾಗ ನಾ ಯಾರು ಓದಂತೇನೆ ಅವ್ರು ಓದ್ಬೇಕು. ನಾ ಹೆಂಗ್ ಓದಂತೇನೆ ಹಂಗ ಓದ್ಬೇಕು. ಓದುವ ಶೈಲಿ ಹೇಳ್ಕೊಡ್ತೀನಿ. ಹಂಗ ಓದಿದ್ರೆ ನಿಮ್ಗೆ ಅರ್ಥ ಹೆಚ್ಚಾಗ್ತದೆ. ಇದನ್ನ ಓದೋ ಮುಂದ ನೀವೇನ್ ಭಾವ ಮಾಡ್ಬೇಕಂದ್ರೆ ಇದು ಆಕ್ಚುಲಿ ಇದನ್ನ ಯಾರು ಹೇಳಿದ್ರು, ಯಾರಿಗೆ ಹೇಳಿದಾರ ಅಂತಂದ್ರೆ ಚಿಕ್ಕ ರಾಮಾರೂಢಪ್ಪ ಅವರು. ಈಗೇನು ಬಾಗಲಕೋಟೆ ಮಠದಾಗ ದೊಡ್ಡ ಪರಮ ರಾಮಾರೂಢ ಅದಲ್ಲ, ಅವ್ರ ಗುರುಗಳು. ಅವರು ವೃತ್ತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು. ಆ ನಂತರ ಅವರಲ್ಲಿ ಅಂತಃಕರಣ ಪರಿಪಕ್ವವಾಗಿ ಅವರು ಅಧಿಕಾರಿಗಳಾಗಿ ಇಲ್ಲಿ ಸಿದ್ಧಾಮಠಕ್ಕೆ ಬಂದು ದೊಡ್ಡ ಸಿಪ್ಪುತ್ರಪ್ಪನ ಹತ್ರ ಶ್ರವಣವನ್ನ ಮಾಡಿದ್ರು. ದೊಡ್ಡ ಸಿಪ್ಪುತ್ರಪ್ಪನವ್ರು ಏನ್ ಹೇಳಿಕೊಟ್ರು ಕೈವೇಲ ಪದ್ಧತಿಯನ್ನ, ಅವ್ರು ಹೆಂಗ್ ಹೇಳಿಕೊಟ್ರು ಅಂದ್ರೆ ಸಿದ್ಧಾರೂಢರ ಬಾಯಲ್ಲಿ ಅವ್ರು ಕೇಳಿದ್ರು. ದೊಡ್ಡ ಸಿಪ್ಪುತ್ರಪ್ಪನವ್ರು ಅವ್ರು ಹೆಂಗ್ ಹೇಳಿದ್ರಲ್ಲ ಅದೇ ರೀತಿಯಾಗಿ ಅವ್ರಿಗೆ ಹೇಳಿಕೊಟ್ರು. ಅವ್ರು ಹೆಂಗ್ ಹೇಳಿದ್ರು ಅದೇ ರೀತಿ ಇವ್ರು ಬರ್ತಾರ. ಆದ್ರಿಂದ ನಾವ್ ಏನ್ ಭಾವ ಮಾಡ್ಬೇಕು ಅಂದ್ರೆ ಇದನ್ನ ಸಿದ್ಧಾರೂಢರು ಹೇಳಾಕತ್ತಾರ. ಪರಮಾತ್ಮನ ಅವತಾರ ನಮ್ಗ ಅವತಾರಿ ಪುರುಷರ ಬಂದು ಹೇಳುವತ್ತಾಗ ನಾವು ಇರ್ಲಿಲ್ಲಲ್ಲಪ್ಪ ಅನ್ನುವಂತ ಭಾವ ಬೇಡ. ಈಗ ಇದನ್ನ ಓದುವತ್ತಾಗ ಸಿದ್ಧಾರೂಢರು ಹೇಳಾಕತ್ತಾರಂತ ಸಿದ್ಧಾರೂಢ ಫೋಟೋರಾಗ್ಲಿ ಒಂದು ಮೂರ್ತಿ ಆಗ್ಲಿ ಇಟ್ಕೊಡ್ರಿ. ಅವರ ಬಾಯಿಲೆ ಬರಾಕತ್ತಾವ ಇವ್ ವಾಣಿ ಅಂತ ತಿಳ್ಕೊಂಡು ಭಾವ ಮಾಡ್ರಿ. ನಿಧಾನವಾಗಿ ಇವನು ಓದ್ರಿ. ಯಥಾರ್ಥವಾಗಿ ಅವ್ರು ಹೇಳಿದ್ದನ್ನ ಬರ್ದಾರ. ಇದ್ರಾಗ ಏನು ನಾ ಸೇರ್ಸೋದಿಲ್ಲ. ನಿಮಗ್ ಕಠಿಣ ಇದ್ದಲ್ಲಿ ಅಷ್ಟ ನಾ ಬೇಕಾದ್ರೆ ಕೆಲವೊಂದು ಉದಾಹರಣೆಗಳನ್ನ ಕೊಡಕ್ಕೆ ಸಾಧ್ಯ. ಬಹಳ ಚೆನ್ನಾಗಿ ಬರ್ದಾರ.
ನನ್ನ ಮನಸ್ಸಿನ ಮ್ಯಾಗ ಅಂದ್ರ ಬಹಳ ಪರಿಣಾಮ ಆಗ್ಯಾವ. ತುಳಸಿ ಪೂರ್ವ ಬರೆದಿದ್ದ ಗ್ರಂಥಗಳು ಬಹಳ ಪರಿಣಾಮ ಆಗ್ಯಾವ. ಹಂಗ ಅವು ಎಲ್ಲರಿಗೂ ಪರಿಣಾಮ ಆಗುವಂತ ಗ್ರಂಥಗಳೇ ಅದಾವ. ಅಂತ ಟೀಕಾ ತಾತ್ಪರ್ಯ ಬರೆದಿದ್ದಾರೆ. ಆದ್ದರಿಂದ ಅವನ್ನ ಓದೋಣ. ಇಲ್ಲೇನ್ ಹೇಳ್ತಾರ ನೋಡ್ರಿ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ್ ಹೌದು ನರರಿಗೆ ಮುಕುತಿ. ಕೆಲವೊಬ್ಬರಿಗೆ ಓದಾಕ್ ಬರುದಿಲ್ಲ ಕನ್ನಡನ, ಎಲ್ಲಿ ನಿಂದಿರ್ಬೇಕನ್ನೋ ಗೊತ್ತಾಗಂಗಿಲ್ಲ. ಆದ್ದರಿಂದ ಎಲ್ಲೆಲ್ಲಿ ನಿಂದಿರ್ಬೇಕನ್ನೋ ಸೀಸ್ ತಗೊಂಡ್ಬೇಕಾರೆ ಮಾರ್ಕ್ ಮಾಡ್ಕೊಂಡು ಅಲ್ಲಿ ತಳಗ ಟೀಕಾನು ಬರ್ದಿರ್ತಾರ. ಆ ಟೀಕಾ ನೋಡ್ಬೇಕು. ಶ್ರೀ ಅಂದ್ರೆ ಏನರ್ಥ ಅಲ್ಲಿ ಕೊಟ್ಬಿಟ್ಟ, ರೆಡಿಮೇಡ್ ಅದ, ಅದ್ರಾಗ ಏನಿಲ್ಲ. ಏನಂದ್ರೆ ಶ್ರೀ ಅಂದ್ರೆ ಷಡ್ಗುಣ ಐಶ್ವರ್ಯ ಸಂಪತ್ತಿ ಇದ್ದವಾಗ ಶ್ರೀ ಅಂತಾರ. ನಾವೆಲ್ಲರೂ ಶ್ರೀ ಹಾಕೋತೇವಲ್ಲ, ನಾವು ಅಷ್ಟ ಅರ್ಹತೆ ಐತೇನು ನೋಡ್ರಿ. ಯಾವ್ಯಾವ 6 ಗುಣ ನಮ್ಮಲ್ಲಿ? ಜ್ಞಾನ ಇರ್ಬೇಕು. ಜ್ಞಾನ ಅಂದ್ರೆ ಏನು? ಆತ್ಮನಾತ್ಮ ವಿವೇಕಕ್ಕೆ ಜ್ಞಾನ ಅಂತಾರ. ವೈರಾಗ್ಯ ಇರ್ಬೇಕು, ಕೀರ್ತಿ ಇರ್ಬೇಕು, ಶ್ರೀ ಅಂದ್ರೆ ಸಂಪತ್ತಿರ್ಬೇಕು, ಬಲ ಇರ್ಬೇಕು, ಐಶ್ವರ್ಯ ಇರ್ಬೇಕು. ಜ್ಞಾನ, ವೈರಾಗ್ಯ, ಕೀರ್ತಿ, ಶ್ರೀ, ಬಲ, ಐಶ್ವರ್ಯಗಳೆಂಬ ಷಡ್ ಗುಣಗಳಿಂದ, ಈ 6 ಗುಣಗಳಿಂದ ಯುಕ್ತಲಾದ ಪುರುಷನಿಗೆ ನಾವು ಶ್ರೀ. ನಾವೆಲ್ಲರೂ ಏನ್ ಹಾಕೋತೇವೆ? ನಮ್ಮ ಹೆಸರಿನಿಂದ ಶ್ರೀ ಹಾಕೋತೇವೆ. ನಾವು ಅದಕ್ಕೆ ಅರ್ಹರದೇವೇನಂತ ವಿಚಾರ ಮಾಡಿದ್ರೆ 99.99 ನಾವು ಅರ್ಹರಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇವೆರಡು 6 ಗುಣಗಳಲ್ಲಿ ಒಂದು ಗುಣನು ಅದಾವೆ ಇಲ್ಲೋ ಪಕ್ಕ ಹಾಕೋತೇವೆ. ಹಂಗೆ ಶ್ರೀಮಾನ್ ಶ್ರೀ ಅಂತ ಹಾಕೋತೇವೆ, ಶ್ರೀಮತಿ ಶ್ರೀಮಾನ್ ಅಂತ ಹಾಕೋತೇವೆ. ಇಲ್ಲ ಅಂತಲ್ಲ. ಶ್ರೀ ಅಂದ್ರೆ ಯಾರಿಗೆ ಅನ್ಬೇಕು ಅಂದ್ರೆ ಪರಮಾತ್ಮಗೆ ಅಷ್ಟ ಅನ್ಬೇಕು ಅನ್ನುವಂಥದ್ದು ಒಂದು ನಿಯಮ. ಯಾಕಂದ್ರೆ ಇವು 6 ಗುಣಗಳು ಪರಮಾತ್ಮನಲ್ಲಿ ಅದಾವ. ಇಂಥ ಷಡ್ಗುಣಗಳಿಂದ ಕೂಡಿದವನಿಗೆ, ಯುಕ್ತನಾದವನಿಗೆ ಏನಂತಾರ? ಶ್ರೀ ಅಂತಾರ. ಗುರು ಅಂದ್ರೆ ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರು. ಗುಕಾರೋ ಅಂಧಕಾರ ವೈ ರುಕಾರೋ ತನ್ನಿವರ್ತಕ ಇತಿ ಗುರು. ಅಜ್ಞಾನ ಎಂಬ ಕತ್ತಲೆಯನ್ನು ಕಳೆಯುವ ಸಾಮರ್ಥ್ಯ ಯಾರಿಗದ? ಅವಾಗ ಗುರು ಅನ್ಬೇಕು. ಅವ್ರು ಹೇಳ್ತಾರ ಮುಂದೆ, ನಾವೇನ್ ಹೆಚ್ಚಿಗೆ ಓದಬೇಕಾ? ಇಲ್ಲಿ ಏನೈತೆ ಅಷ್ಟು ಓದ್ಕೊಂತ ಹೋಗೋಣ. ವಚನೋಪದೇಶ ಅಂದ್ರೆ ಏನು? ನೀತಿ, ಭಕ್ತಿ ಮತ್ತು ಬ್ರಹ್ಮೋಪದೇಶದ ವಾಕ್ಯಗಳನ್ನು ಆಲಿಸಿದಾಗಳ್ ಅಂದ್ರ ಶ್ರವಣ ಮಾಡಿದೊಡನೆ. ಮತ್ತೆ ಶ್ರವಣ ಮಾಡಿಂದ ಮಾಡ್ಬೇಕೇನ್ರಿ? ಏನಾರ ಕೆಲಸ ಮಾಡೋಂಗಿಲ್ಲ. ಶ್ರವಣ ಮಾಡಿದೊಡನೆ ಬರೀ ಕೇಳಿದೋಕ್ಷಣ ಅವನ ಏನ್ ಹೇಳಕತ್ತಾನ? ಗುರುವಿನ ವಾಕ್ಯಗಳನ್ನು ಶ್ರವಣ ಮಾಡಿದೊಡನೆ ನರರಿಗೆ ಅಂದ್ರೆ ಮನುಷ್ಯರಿಗೆ. ಇಲ್ಲ ಮನುಷ್ಯರು ನ ರಮತಿ ವಿಶೇಷೋ ನರಹ. ನೋಡ್ರಿ, ನಾವು ವಿಷಯಗಳ ರಮ ಮಾಡೋರದೇವಿ. ನಾವು ನರರಂದಕ್ಕೂ ಕೂಡ ನಾವು ಅರ್ಹತೆ ಪಡೆದಿಲ್ಲ. ನ ರಮತೆ ವಿಶೇಷ ಅಂದ್ರೆ ವಿಷಯಗಳಲ್ಲಿ ರಮ ಮಾಡದೇ ಇರುವವನಿಗೆ ನರ ಅಂದ್ರೆ ಮನುಷ್ಯರಲ್ಲಿ ಅತಿ ಶ್ರೇಷ್ಠ ಆದವ ಇವ ನರ. ಅಂತವ್ರಿಗೆ ಏನಾಗ್ತದ? ಆಲಿಸಿದಾಗಲೇ ನರರಿಗೆ, ಮನುಷ್ಯರಿಗೆ ಮುಕುತಿ ಅಂದ್ರ ಮೋಕ್ಷವು. ಮೋಕ್ಷ ಅಂದ್ರೆ ಎಂತ ಮೋಕ್ಷ? ಅನೇಕ ಪದವಾದಿಗಳ ಮೋಕ್ಷ ಬೇರೆ ಬೇರೆ ಹೇಳ್ತಾರ. ನಮ್ಮದು ಅವುಗಳಲ್ಲಿ ಅತಿ ಶ್ರೇಷ್ಠವಾದಂತ ಸ್ಥಾನ ಅದ. ಅದು ಹೆಂಗ ಅದ ಅನ್ನೋದನ್ನ ಹೇಳ್ತಾರ ಅಪ್ಪ ಅವ್ರು. ಅವ್ರು ಕೂಡ ನಾವು ಹೋಗೋಣ. ಅಂತ ಶ್ರೇಷ್ಠವಾದಂತಹ ಮುಕ್ತಿ ಏನದ? ವೇದಾಂತ ರೀತಿಯಿಂದ ಆ ಮೋಕ್ಷವನ್ನ ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಮೋಕ್ಷ ಅಂದ್ರೆ ದೇಹ ಪಾತ ಆದ ನಂತರ ಆಗೋದಲ್ಲ. ಈ ದೇಹ ಶರೀರಧಾರಿಯಾಗಿ ಇರುವಾಗಲೇ ಆ ಮೋಕ್ಷ ನಮಗ ಅನುಭವ ಬರ್ಬೇಕು. ಅದಕ್ಕೆ ಜೀವನ್ ಮುಕ್ತಿ ಅಂತಾರ. ಆ ನಂತರ ವಿಧೇಯ ಕೈವಲ್ಯ ಆಗುವುದಕ್ಕ ಮೋಕ್ಷ. ಇವೆಲ್ಲಕ್ಕೆ ನಾವೇನಂತೇವೆ? ಮುಕ್ತಿ ಆಗುವುದು. ಇಷ್ಟು ಇದು ಒಂದೇ ಒಂದು ಪಲ್ಲವಿದ ಅರ್ಥ. ಇನ್ನ ತಾತ್ಪರ್ಯ ಅವರ ಬರೀತಾರ. ಈ ತಾತ್ಪರ್ಯ ಹೇಳ್ತೇನೆ ನೋಡ್ರಿ. ಶ್ರೀಮನ್ ನಿಜಗುಣ ಶಿವಯುಗಳಿಂದ ಕೈವಲ್ಯ ಪದ್ಧತಿ ಎಂಬ ಗ್ರಂಥವು ರಚಿಸಲ್ಪಟ್ಟಿದೆ. ಕೈವಲ್ಯ ಪದ್ಧತಿ ಅಂದರೆ ಮೋಕ್ಷದ ಮಾರ್ಗ. ಮೋಕ್ಷದ ಮಾರ್ಗ. ಪದ್ಧತಿ ಅಂದ್ರೆ ಮಾರ್ಗ, ಕೈವಲ್ಯ ಅಂದ್ರೆ ಮೋಕ್ಷ. ಮನುಷ್ಯನು ಉದಾಹರಣೆ ಕೊಡ್ತಾರ ನೋಡ್ರಿ. ಅಗ್ನಿ ತಿಳಿಯುವಂಗ ತುತ್ತು ಮಾಡಿ ಉಣಿಸ್ತಾರ್ರಿ. ನಾವ್ ಏನು ಇದ್ರ ಕೈಲಿ ಹಾಕೋದೇ ಬೇಡ. ತಿಳಿಲಿಕ್ಕಂದ್ರೆ ಕೈ ಹಾಕೋಣಂತ. ಏನ್ ತಿಳಿದಿಲ್ಲಪ್ಪ ಅಂತಂದ್ರೆ ಹೇಳ್ರಿ, ಕೈಲಿ ಹಾಕೋಣಂತ. ಏನಲ್ಲಿ ಏನು ಅಂತ ಅದಿಲ್ಲ ಅನಿಸ್ತದ. ಮನುಷ್ಯನು ಒಂದು ಊರಿಗೆ ಹೋಗಬೇಕಾದ್ರೆ ಮಾರ್ಗವು ಹೀಗೆ ಅವಶ್ಯವಾಗಿ ಬೇಕು. ಹಾಗೆ ಸ್ವಸ್ವರೂಪ ಭೂತವಾದ ಮೋಕ್ಷಕ್ಕೆ ನಮ್ಮ ಸ್ವಸ್ವರೂಪ ಮೋಕ್ಷದ ರೀ. ನಮ್ಮ ಸ್ವರೂಪನ ಮೋಕ್ಷದ. ನಮ್ಮ ಹತ್ರ ಯಾವಾಗ್ಲೂ ಐತದ. ಸ್ವಸ್ವರೂಪ ಅಂದ್ರೇನ? ನಮ್ಮ ಹತ್ರ ಯಾವಾಗ್ಲೂ ಐತದ ಮೋಕ್ಷ ಸ್ವರೂಪ. ಅಂತ ಸ್ವಸ್ವರೂಪ ಭೂತವಾದ ಮೋಕ್ಷಕ್ಕೆ ಹೋಗಬೇಕಾದರೂ ಕೂಡ ಮಾರ್ಗವು ಅವಶ್ಯವಾಗಿ ಬೇಕು. ಎಲ್ಲರ ಒಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ದಾರಿ ಬೇಕಲ್ಲ. ಅಂದ್ರೆ ಮೋಕ್ಷಕ್ಕೆ ಹೋಗುವ ಒಂದು ದಾರಿ ಬೇಕಲ್ಲ. ಆ ಪದ್ಧತಿಗೆ ದಾರಿ ಅಂತ.
ಆ ಪದ್ಧತಿ ಯಾವುದೋ ಪಟ್ಟಣಕ್ಕಾಗಲಿ ಅಥವಾ ಯಾವುದಾದ್ರೂ ಒಂದು ಹಳ್ಳಿಗಾಗಲಿ ಹೋಗಬೇಕಾದ್ರೆ ಮೊದಲು ನಾವು ದಾರಿಯನ್ನು ಗುರ್ತು ಮಾಡಿಕೊಳ್ಳಬೇಕು. ದಾರಿ ಗುರುತಿಲ್ಲದೆ ಹೋದ ಮನುಷ್ಯನು ದಾರಿಯನ್ನು ತಪ್ಪಿಸಿಕೊಂಡು ಕಾಡನ್ನು ಸೇರಿದರೆಂದು ತೀರೇ ಹೋಯಿತು. ಆ ಕಾಡಿನಲ್ಲಿ ಎತ್ತ ಕಡೆಗೆ ಹೋಗಬೇಕೆಂಬುದನ್ನು ತಿಳಿಯದೆ ಅತ್ತ ಇತ್ತ ಅಡ್ಡಾಡುವುದರೊಳಗೆ ತಾನು ಯಾವ ಕಡೆಯಿಂದ ಬಂದಿದ್ದೇನೆಂಬುದು ಸಹ ಮರೆತು ಬಿಡುತ್ತಾನೆ. ಆಗ ದಾರಿಯನ್ನು ಕಳೆದುಕೊಂಡು ಭಯಭೀತರಾಗಿ ನಿಂತುಕೊಳ್ಳುವಷ್ಟರಲ್ಲಿ ಅಲ್ಲಿ ವಾಸ ಮಾಡಿದಂತಹ ಗಿಡದಿಂದ ಗಿಡಕ್ಕೆ ಹಾರಾಡತಕ್ಕಂತ ಮಂಗಗಳ ಕಿರಿಚಾಟ ನೋಡ್ರಿ ಕಲ್ಪನೆ. ಆ ಅಡವಿಯೊಳಗ ಮಂಗಗಳ ಕಿರಿಚಾಟ, ನರಿಗಳ ಕೂಗಾಟ, ಹುಲಿಗಳ ಗುಡುಗಾಟ ಎಲ್ಲ ಇಲ್ಲಿ ರೂಪಕ್ಕೆ ಅಲಂಕಾರ ಹೇಳ್ತಾರ ಅವ್ರೆ. ಇವುಗಳನ್ನೆಲ್ಲವನ್ನು ಕೇಳಿ ಮತ್ತಷ್ಟು ಭಯವನ್ನೇ ಹೊಂದುತ್ತಾನೆ. ಭಯವಂತ ವೇದಾಂತಕ ಬಾರದೆ ಇದ್ದವರು ಸಂಸಾರವನ್ನು ನೋಡಿದ್ರಂದ್ರೆ ಹೆದರ್ಬೇಕು. ಆ ನಮೂನೆಯಾದ ಸಂಸಾರ ಭಯಭೀತರನ್ನಾಗಿ ಮಾಡ್ಬೋದು. ನೋಡಿ ವಿಚಾರ ಮಾಡ್ರಿ, ಭಯ ಹೊಂದುತ್ತಾನೆ. ಅಷ್ಟರೊಳಗೆ ಮುಂದೆ ಭಯಂಕರವಾದ ತನ್ನ ನಾಲಿಗೆಯನ್ನು ಚಾಚುತ್ತಾ ಆ ಇಡೀ ಅರಣ್ಯವನ್ನೇ ಸುಡುತ್ತಾ ಬರುತ್ತಿರುವಂತಹ ಆ ದಾವಾಗ್ನಿಯನ್ನು ಕಂಡು, ಬೆಂಕಿಯನ್ನು ಕಂಡು ಇವನ ಕೈ ಕಾಲುಗಳೇ ಹೋಗಿ ಬಿಡುತ್ತವೆ. ನೋಡ್ರಿ, ನಾವು ಸಂಸಾರದೊಳಗೆ ಇಂಥ ಅನುಭವ ಆಗ್ಯಾವಿಲ್ಲ, ಎಲ್ಲರೂ ಪ್ರಾಜ್ಞರದೇವಿ. ಇಂಥ ಅನುಭವ ಆಗ್ಯಾವ. ರೂಪಕ ಅಲಂಕಾರ ಕೊಟ್ಟು ಸ್ವಲ್ಪ ಎಕ್ಸಾಗರೇಷನ್ ಮಾಡಿ ಹೇಳಾಕತ್ತಾರ ಅಷ್ಟೇ. ಯಾಕಂದರೆ ಈ ವನಕ್ಕೆ ಹತ್ತಿದ ಬೆಂಕಿ ಹಾಗೆ ಸುಡುತ್ತಾ ಇಡೀ ವನವನ್ನೆಲ್ಲ ಸುಟ್ಟು ಬಿಡುತ್ತದೆ. ದಾರಿ ಕಾಣದ ನಾನು ಈ ದಾವಾಗ್ನಿಯಲ್ಲಿ ಸಿಕ್ಕು ಸುಟ್ಟು ಹೋಗುತ್ತೇನೆಂದು ತಿಳಿದು ಅರಣ್ಯ ರೋದನವನ್ನೇ ಮಾಡುತ್ತಿರುವ ಕಾಲದಲ್ಲಿ ಆ ಕಾಡೊಳಗೆ ವಾಸ ಮಾಡಿಕೊಂಡಿರುವಂತಹ ಮತ್ತು ಕಾಡಿನ ದಾರಿಯನ್ನು ಕಂಡು ಹಿಡಿದಂತಹ ಒಬ್ಬ ಆಪ್ತ ಪುರುಷನು ಬಂದು, ಏನಯ್ಯ ನೀನು ಈ ದಾರಿಯಲ್ಲಿ ಹಿಡಿದು ಹೋದದ್ದಾದರೆ ಈ ಕಾಡಿನಿಂದ ನೀನು ಪಾರಾಗಿ ದಾಟಿ ಹೋಗುತ್ತೀಯ ಮತ್ತು ನಿನ್ನ ಮನೆಯನ್ನೇ ನೀನು ಕಾಣುತ್ತೀಯ. ಒಂದು ಇಲ್ಲವಾದರೆ ಈ ದಾವಾಗ್ನಿಯಲ್ಲಿ ಬಿದ್ದು ವ್ಯರ್ಥವಾಗಿ ಸುಟ್ಟುಕೊಂಡು ಸತ್ತು ಹೋಗುತ್ತಿ ಎಂದು ಹೇಳುತ್ತಾನೆ. ಅವನು ಆ ಒಬ್ಬ ಆಪ್ತ ಪುರುಷನ ಮಾತನ್ನು ನಂಬಿ ಹೋದದ್ದು. ಆದರೆ ಹುಲಿ, ನರಿ, ಮಂಗ ಮತ್ತು ದಾವಾಗ್ನಿಗಳ ಭಯದಿಂದ ನಿವೃತ್ತನಾಗಿ ಹೇಗೆ ತನ್ನ ಪಟ್ಟಣಕ್ಕೆ ಬಂದು ಸೇರುತ್ತಾನೋ ಹಾಗೆ ನಮ್ಮನ್ನು ಕುರಿತು ಕರುಣಾಶಾಲಿಗಳಾದ ನಿಜಗುಣರು ಈ ದಾರಿಯನ್ನು ತೋರಿಸುತ್ತಾರೆ. ಯಾಕಂದರೆ ಜೀವನಾದಂತವನು ತಾಯಿಯ ಗರ್ಭದಲ್ಲಿಯೇ ತಾನು ತಾಯಿಯ ಗರ್ಭದಿಂದ ಹೊರಬಿದ್ದ ಮೇಲೆ ನನ್ನ ಯಥಾರ್ಥವಾದಂತಹ ಸ್ವರೂಪವನ್ನೇ ತಿಳಿದುಕೊಂಡು ಮೋಕ್ಷವೆಂಬ ಸ್ವಸ್ವರೂಪ ಸ್ಥಿತಿಯನ್ನು ಹೊಂದುತ್ತೇನೆಂದು ಪಣ ಮಾಡಿ ಆಣೆ ಮಾಡಿ ಹೊರಟಿದ್ದಾನೆ. ದಾರಿ ಗೊತ್ತಿಲ್ಲದೆ ಹೊರಟ ಮೂಲಕ ಇವನು ಸಂಸಾರವೆಂಬ ಕಾಡಿನಲ್ಲಿ ಬಂದು ಸೇರಿದ್ದಾನೆ. ಈಗ ಸಂಸಾರ ಅಂದ್ರೆ ಯಾವ್ದು, ಕಾಡು ಅಂದ್ರೆ ಯಾವ್ದ್ರಿ? ಈ ಸಂಸಾರ ಅದು ಬಂದೇವಿಲ್ಲ ನಾವು ಸಂಸಾರದಾಗ, ಅಂದ್ರೆ ಕಾಡ್ನಾಗ ಬಂದೇವಿ. ಆಣಿ ಏನ್ ಮಾಡೇವಿ? ತಾಯಿ ಹೊಟ್ಟೆಗೆ ಆಣಿ ಮಾಡೇವಂತ. ಏನಂತ? ಈ ತಾಯಿ ಹೊಟ್ಟೆ ಒಳಗ ಬಹಳ ತ್ರಾಸದ, ಇನ್ನೊಮ್ಮೆ ಈ ತಾಯಿ ಹೊಟ್ಟಿಗೆ ಬರದಂಗ್ ಮಾಡ್ಕೊತೀನಿ ಅಂತ ಅವಾಗ ಆಣಿ ಮಾಡಿ ಹೊರಗ್ ಬಿದ್ದೇವಂತ. ಪೈ ಅಂತ ಹತ್ಕೊಂತ ಬಂದೇವಿ, ನಡ್ಕೊಂತ ಬಂದೇವ್ರಿ, ಹತ್ಕೊಂತ ಬಂದೇವ್ರಿ. ಯಾಕ ಹತ್ತೇವಿ? ಅಷ್ಟ್ ತ್ರಾಸ ಇತ್ತು. ಮತ್ತ ಅಣಿ ಮಾಡಿ ಬಂದೀವಿ. ಇಲ್ಲೇ ವಿಷಯಗಳಲ್ಲಿ ರಮಮಾಣ ಮಾಡ್ಕೊಂತ ಆ ಮಾಡಿದ ಅಣಿಯನ್ನ ಮರ್ತೇವಿ ಅಂತ ಹೇಳ್ತಾರ. ದಾರಿ ಗೊತ್ತಿಲ್ಲದೆ ಹೊರಟ ಮೂಲಕ ಇವನು ಸಂಸಾರವೆಂಬ ಕಾಡಿನಲ್ಲಿ ಬಂದು ಸೇರಿದ್ದಾನೆ. ದಾರಿ ಗೊತ್ತಿಲ್ಲ. ನಾವೆಲ್ಲಾರು ಏನ್ ತಿಳ್ಕೊಂಡಿವಿ? ಸರಿಯಾಗಿ ಸಾಲಿ ಕಲಿ, ಸಾಲಿ ಕಲಿತ ಮ್ಯಾಗ ನೌಕರಿ ಹಿಡಿ, ನೌಕರಿ ಮಾಡಿದ ಮ್ಯಾಗ ಒಂದು ಚೌಕರಿ ಮಾಡ್ಕೋ, ಚೌಕರಿ ಮಾಡ್ಕೊಂಡು ಒಂದ್ 2 ಮಕ್ಕಳು ಹಿಡಿ, ಆಮ್ಯಾಗ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡು, ಆಮ್ಯಾಗ ಅವ್ರಿಗೆ ಲಗ್ನ ಮಾಡು, ಅವ್ರ ಹೊಟ್ಟೆಗ ಒಂದ್ 2 ಮಕ್ಕಳನ್ನ ಕಾಣ್. ಇದಕ್ಕಿಂತ ಪುರುಷಾರ್ಥ ಬೇರೆ ಯಾವ್ದಾರ ಐತೆ ನಿಮ್ಗೆ? ಯಾರು ವೇದಾಂತಿಗಳು ಬಿಟ್ರು ಅಥವಾ ಜ್ಞಾನಿಗಳನ್ನ ಬಿಟ್ರು ಇಲ್ಲ. ಇದಿಷ್ಟ ಸಂಸಾರ ಅಂತ ಕೊಡೋದು. ಇದ್ರಾಗ ಏನ್ ಸುಖ ಐತೆ ಅಂತ ಪಂಡಿಬಿಟ್ರು. ಗೊತ್ತಿಲ್ಲದೆ, ದಾರಿ ಗೊತ್ತಿಲ್ಲದೆ ಹೊರಟ ಮೂಲಕ ಇವನು ಸಂಸಾರವೆಂಬ ಕಾಡಿನಲ್ಲಿ ಬಂದು ಸೇರಿದ್ದಾನೆ. ಈ ಸಂಸಾರ ಅನ್ನೋದ ಕಾಡು ಆತ್ಮೀಯರೇ. ಆ ಬಂಧಿತನಾದ ಪುರುಷರನ್ನು ನಾವೆಲ್ಲರೂ ಬಂಧಿತರ ಅದೇವಿ. ಗೊತ್ತಿದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲದನ ದಾರಿ ಗೊತ್ತಿಲ್ಲ ನಮಗೆ. ಇಲ್ಲಿ ಬಾಲಾವಸ್ಥೆ ಎಂಬ ಮಂಗವು ಕೆರಚಾಡುತ್ತಿದೆ. ನಮ್ಮ ಬಾಲ್ಯಾವಸ್ಥೆ ಹೆಂಗದ ನೋಡ್ರಿ, ವಿಚಾರ ಮಾಡ್ರಿ. ಅದು ಮಂಗ್ಯನ ಸ್ವರೂಪದ ಬಾಲ್ಯಾವಸ್ಥೆ. ಮುಂದ್ ಮತ್ತೆ ವರ್ಣನೆ ಮಾಡ್ತಾರ. ಮಗು ಅದು ಎಲ್ಲೇ ಒಂದಕ್ಕೆ 2ಕ್ಕೆ ಮಾಡಿರ್ತೈತಿ, ಅದ್ರಾಗ ಹೊಳ್ಳೆ ಆಡ್ತೈತಿ. ಮಂಗವು ಕಿರುಚಾಡುತ್ತದೆ. ಆ ಮುಂದೆ ಯೌವನಾವಸ್ಥೆಯು ಬಂದರೆ ನರಿಯುವುದು
ಆಗುತ್ತದೆ ನೋಡ್ರಿ. ಯೌವನಾವಸ್ಥೆ ಒಳಗೆ ನನ್ನಂತ ಶಾಣೆ ಯಾರದ ಇಡೀ ಜಗತ್ತನ್ನ ಕೊಂಡ್ಕೊಂಡ್ ಬರ್ತೇನೆ ಅಂತ ಹೊಂಟಾನ. ಕೊನೆಗೆ ಇವ ಮುಪ್ಪು ಬಂದಾಗ ಜಗತ್ತಿನ ಕೈಯಾಗಿ ಇವನ ಮಾರಾಟ ಆಗಿರ್ತಾನ. ಆ ಯೌವನ ಅನ್ನುವಂತಹ ಏನು ಅವಸ್ಥೆ ಐತಲ್ಲ ಅದ ನರಿಯ ಕೂಗಾಟ. ಇನ್ನ ಮುಪ್ಪಾವಸ್ಥೆ ಬರ್ತದೆ. ಮುಪ್ಪಾವಸ್ಥೆ ಎಂಬುದು ಹುಲಿಯ ಗುಡುಗು ಹಾಕುತ್ತದೆ. ಹುಲಿ ಗುಡುಗು ಹಾಕಿದಂಗ ಆಗ್ತದೆ ಮುಪ್ಪಾವಸ್ಥೆ, ಮರಣ ಭಯ. ಮರಣಾವಸ್ಥೆ ಎಂಬ ಸಿಂಹವು ನಿನ್ನನ್ನು ನುಂಗೇ ಬಿಡುತ್ತೇನೆ ಎಂದು ಬಾಯಿ ತೆರೆದು ನಿಂತು ಬಿಟ್ಟಿದೆ. ನೋಡ್ರಿ, ನಿಂತೈತಿಲ್ಲ ಹಿರಣ್ಣರ ಬಾಯಿ ತೆಗೆದು ನಿಂತೈತಲ್ರಿ. ಏನು ಮರಣಾವಸ್ಥೆ? ಇದೇನಿದೆ, ಇದು ಹುಲಿ. ಮುಂದೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಎಂಬುವ ತ್ರಿತಾಪಗಳ ರೂಪವಾಗಿದ್ದಂತ ದಾವಾಗ್ನಿ ಉರಿಯುತ್ತಾ ನನ್ನ ಹತ್ತಿರ ಬರುತ್ತದೆ. ಇದೆಲ್ಲವನ್ನು ಕಂಡಂತ ಜೀವನು ಅರಣ್ಯ ರೋದನವನ್ನೇ ಮಾಡುತ್ತಾ ಹತ್ತಿದ್ದಾನೆ. ಹಾಳಾಗತ್ತಾನ ಒಬ್ಬನ ಅಂತ ಹಾಳಾಗತ್ತ. ಇವನ ಅರಣ್ಯ ರೋದನೆ ಮತ್ತನ್ನು ಕಂಡು ಈ ಸಂಸಾರವೆಂಬ ಕಾಡಿನಿಂದ ದಾಟಲಿಕ್ಕೆ ದಾರಿಯನ್ನು ಕಂಡಂತಹ ಮಹಾ ಕರುಣಾಶಾಲಿಗಳಾದಂತಹ ನಿಜಗುಣ ಶಿವಯೋಗಿಗಳು ಪದ್ಧತಿ ಅಂದರೆ ದಾರಿಯನ್ನು ತೋರಿಸುವಂತವರಾದರು. ಇಂತಹ ದಾರಿಯನ್ನು ಯಾವಾತನು ಹಿಡಿದು ಹೋಗುತ್ತಾನೋ ಅವನು ತನ್ನ ಸತ್ಯವಾದಂತ ಪರಂಧಾಮವನ್ನೇ ಕಾಣುತ್ತಾನೆ. ನಾನು ಒಂದು ಪ್ಯಾರ ಓದಿದೆ. ಮುಂದಿನ ಪ್ಯಾರ ಹಿರಣ್ಣರ್ ಓದ್ರಿ ಅಂತ ಕೇಳ್ತೀನಿ. ಐದನ್ನ ಬುಕ್ ಕೇಳಾಕ. ಹಿರಣ್ಣರ್ ಓದ್ತೀರಿ? ಮುಂದಿನ ಪ್ಯಾರ ನಿಧಾನವಾಗಿ ಓದ್ರಿ. ಗೊತ್ತಿಲ್ಲ, ಬುಕ್ ಐತ್ರಿ ಕೇಳಾಕ. ಅವ್ರು ಓದ್ಬೇಕಿಲ್ಲ, ಎಲ್ಲಿ ಬಿಟ್ಟಿರ್ತಾರೆ ಅಲ್ಲಿ ಓದ್ಬೇಕು. ಅಟೆಂಟಿವ್ ಇರ್ಬೇಕು. ಹೋಗ್ಬೇಕಾಯ್ತು ಸರ್, ನನ್ನ ಕಡೆ ಇನ್ನೂ ಇಲ್ಲ. ಇಲ್ಲ ನೋಡ್ರಿ, 10 ದಿವಸ ನಾ ಹೇಳಿ ಬುಕ್ ಇಲ್ಲ. ಆನ್ ಮಾಡ್ಕೇಳ್ರಿ, PDF ಆನ್ ಮಾಡ್ಕೇಳ್ರಿ ಅಂದ ಹಿರಣ್ಣರ್ಗೆ. ಅಲ್ಲ, ಏನಾರ ಮಾಡ್ಕೊಡ್ರಿ. ಇವತ್ತು ಅದನ್ನ ಹೇಳಬಾರದು ನೀವು. ಅದನ್ನ ಹೇಳ್ತೀರಂದ್ರೆ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಆತ. ನನಗ್ ದಳೆ ಕಸ್ತೀರಿ ಅಂದಂಗ ಆತ್. ನೀವು ನನಗ ದಳಸೋರ ಹೊರತು ನೀವು ದಳೀರಿ ಸರ, ನನಗ್ ದಳೆ ಹಚ್ಚಬೇಡ್ರಿ ಅಂದಂಗ ಆತ. PDF ಹಾಕಿದ್ದದ. PDF ಇದ್ದವ್ರು PDF ಮಾಡಿಸ್ಕೊಡ್ರಿ. ₹1 ₹2 ಹೆಚ್ಚಿಗೆ ಆಗೋದಕ್ಕ ಅಲ್ಲೇ ನಿಮ್ ಊರಾಗ ಮಾಡಿಸ್ಕೊಡ್ರಿ. ಇಲ್ಲ ಬುಕ್ ತಗೊಳ್ರಿ. 10 ದಿವಸ ಟೈಮ್ ಕೊಟ್ಟೆ ನಾನು. ನಾ ಯಾರನ್ನ ಮುಂದೆ ಕರ್ಕೊಂಡು ಹೋಗ್ಬೇಕಂತ ಮಾಡೇನಿ. ಹಿಂದ್ ಉಳಿದವ್ರ ಸಲುವಾಗಿ ಇದನ್ನ ಚಾಲು ಮಾಡೇನಿ. ಈಗ ನಿಮ್ ಕಡೆ ಎಲ್ಲ ಇಲ್ಲ ಬುಕ್. ಅಲ್ಲ, ಅನಾಯಾಸ ಬಾಗಿಲಿಗೆ ಬರಾಕ್ತದೆ ಜ್ಞಾನ. ನಮ್ ಬಾಗಿಲಿಗೆ ಬರಾಕ್ತೈತಿ, ನಾವ್ ಅದಕ್ಕೆ ಸ್ವೀಕಾರ ಮಾಡುವಂತ ಅರ್ಹತೆ ಪಡೆದ್ರು ಅಂದ್ರೆ ಹೆಂಗಿಲ್ಲ. ರೇವಣ್ಣ ಓದ್ತಾರ ನೋಡ್ರಿ. ರೇವಣ್ಣ ನೀವು ಓಂ ನಮಃ ಶಿವಾಯ ಅದು ಪುಸ್ತಕ ಹೆಂಗ ಮಾಡಿ ನಾಳೆ ಕೇಳ್ತೀನಿ ನಿಮ್ಗೆ. ಮತ್ತೆ ರೇವಣ್ಣ ಅವ್ರು ಓದ್ರಿ. ಮುಂದಿನ ಪ್ಯಾರ ಓದ್ತೀರಿ. ಓಂ ನಮಃ ಶಿವಾಯ. PDF ಸ್ವಲ್ಪ ನಾ ಸ್ವಲ್ಪ ಗಮನಿಸಿಲ್ರಿ, ಅದು ಡಿಲೀಟ್ ಆಗ್ಯಾರಪ್ಪ ಅವ್ರ. ಸ್ವಲ್ಪ ಮತ್ತ ನಾಳೆ ಗ್ರೂಪ್ ನ ಹಾಕ್ತಾರೆ, ಓದ್ತೇನ್ರಪ್ಪ ಅವ್ರ. ನಾಳೆ ಓದ್ತೇನ್ರಿ ಡೆಫಿನೆಟ್. ಸ್ವಲ್ಪ ಡಿಲೀಟ್ ಆಗ್ಯದ್ರಿ. ಅವ್ ಹೊರಗಿನ ಪುಸ್ತಕ ನನ್ ಕಾಣಿಸಲ್ರಿ. ಈ ಮೊಬೈಲ್ ಐತೈತಿ, ಎಷ್ಟು ಸ್ವಲ್ಪ ಓದ್ತೇನ್ರಪ್ಪ ಅವ್ರ. ನಾಳೆ ಓದ್ತೇನ್ರಿ ಡೆಫಿನೆಟ್. ಬಿಡ್ರಿ. ಒಂದು 2 3 4 5 6 7 8 8 6 14 ಜನ ಅದಾರ. ಬಾಳ ಮಂದಿ ಗೊತ್ತಿಲ್ಲನ್ರಿ ಮತ್ತ? 20 ಮಂದಿ ಇದಾವ ಸರ್. 20 ಮಂದಿ ಇದಾವ್ರಿ. 20 ಮಂದಿ ಇದಾರಿ. 14 ದಿವಸ ಆಗತ್ರಿ. 8 6 14 8 6 14 ತೋರ್ಸ ಆಗತ್ತದ. ಇರ್ಲಿ. ಇವರು ಯಾರದಾರ ಮುಂದ ಅಂದ್ರೆ ಯಾರೋ ಒಬ್ರು ಲೇಡೀಸ್ ಅದಾರ ಲಾಸ್ಟ್ ಇದ್ರಿ. ಕಮಲಾ ಅನ್ನೋರು ಇದಾರ ನೋಡ್ರಿ. ಓದ್ರಿ. ಇಬ್ರಂತೂ ಈ ಹೆಸರು ತಗೊಂಡೆ. ಯಾರು ಇಲ್ಲ ಅಂತ ನನಗೆ ಅನ್ಸಾಕತೈತಿ. ಅವ್ರನ್ನೇ ಕರೆಯತ್ತೇನೆ ನಾ. ಈಗ ನಿಮಗೆ ಇಬ್ರು ಕರೆದೆ, ಇಬ್ರು ಕಡೆನೂ ಇಲ್ಲ ಇಲ್ಲ. ಮೂರನೇದವ್ರು ಕಮಲಾ ಅವ್ರು ಓದ್ತಾರ ನೋಡೋಣ. ಓಂ ನಮಃ ಶಿವಾಯಪ್ಪ. ನಮಸ್ಕಾರಪ್ಪ. ನಮಸ್ಕಾರ ಅಕ್ಕಾರ, ಹೇಳ್ರಿ. ಓದ್ತೀರಿ? PDF ತಗದ ಹೋಗ್ಬೇಕ್ರಿ. ನಮಗೂ ಗ್ರಂಥ ಸಿಕ್ಕಿಲ್ರಪ್ಪ ಇಲ್ಲಿ. ಯಾವ ಊರವ್ರು ನೀವು? ಬಿಜಾಪುರಪ್ಪ. ಬಿಜಾಪುರದಾಗ ಯಾಕೆ ಸಿಗೋದ್ರಿ? PDF ಇತ್ತದ ಪ್ರಿಂಟ್ಔಟ್ ತೆಗಿಸ್ಬೇಕು ನೀವು. ಆ ಬುಕ್ ಅದನ್ನ ಚಲೋ ಆಗ್ತದ ಅಂತ ಹಿಂಗಾಗಿ ಬುಕ್ಕಿಗೆ ಟ್ರೈ ಮಾಡ್ದೇವ್ರಿ. ಇಲ್ಲ, ಅದ್ ಏನ್ ಮಾಡಿದ್ರು 10 ದಿವಸ ಮಾಡ್ಬೇಕಾಗಿತ್ತಲ್ಲಮ್ಮ ನೀವು. ಬರ್ತಾವಂದ್ರಿ ತರ್ಸಿಲ್ರಿ ಅವ್ರು. ಸಿಗ್ಲಿಲ್ರಿ ಅಪ್ಪ. ಒಂದೇ ಇತ್ರಿ. ಒಬ್ರು ತಗೊಂಬಂದ್ರಿ ನಮ್ ಜೊತೆ. ನಮ್ ಗ್ರೂಪ್ ನವ್ರೆ ಒಬ್ರು ತಗೊಂಬಂದ್ರು. ಮತ್ ತರಿಸ್ತೀವ್ರಿ ಅಂದಿದ್ರು. ಮತ್ ತಂದಿಲ್ರಿ ನಾ.
ಬಿಡ್ರಿ 3 ಮಂದಿ ಫೇರ್. ಕಲಾವತಿ ಅವ್ರು ಹೇಳ್ತಾರ ನೋಡ್ರಿ, ಮುಂದಿನ ಪ್ಯಾರ ಓದ್ರಿ. ಓಂ ನಮ ಶಿವಾಯ ಪರಿ ನಮಸ್ಕಾರ ಪರಿ ತಮ್ಮ ಪಾದಕ್ಕೆ. ಹಾ ನಮಸ್ಕಾರ ರೀ ಅವ್ರ. ಅಪ್ಪರಿ ಬಹಳ ದೂರ ದೂರ ಊರಿಗೆ ಅಲ್ಲಿಂದನ್ರಿಪ್ಪ? ಅಲ್ಲಿಂದ ಓದ್ರಿ, ಅಲ್ಲಿಂದ ಓದ್ರಿ. ಹ್ಞೂನ್ರಿ. ಎಲ್ಲರಿಗೂ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ ಓದ್ತೀನ್ರಿ. ಬಹಳ ದೂರ ಊರಿಗೆ ಹೋಗಬೇಕಾದರೆ ಮನುಷ್ಯನು ಅಲ್ಲಲ್ಲಿ ವಿಶ್ರಾಂತಿಯನ್ನು ತಕ್ಕೊಳ್ಳುವುದಕ್ಕೆ ವಿಶ್ರಾಂತಿ ಸ್ಥಳಗಳನ್ನು ಕಲ್ಪಿಸಿ ಅಲ್ಲಲ್ಲಿ ಹೇಗೆ ನಿಲ್ಲುತ್ತಾ ಹೋಗುತ್ತಾನೋ ಹಾಗೆ ನಿಜಗುಣರು ಮೋಕ್ಷವೆಂಬ ಸ್ವಸ್ವರೂಪ ಸ್ಥಿತಿಗೆ ಹೋಗಬೇಕಾದರೆ ಅಲ್ಲಲ್ಲಿ ವಿಶ್ರಾಂತಿಯನ್ನು ತಕ್ಕೊಳ್ಳಲಿಕ್ಕೆ 5 ಸ್ಥಳಗಳನ್ನು ಕಲ್ಪಿಸಿದರು. ಇದು ನೋಡ್ರಿ, ನಿಜಗುಣ್ರ ಕಲ್ಪನೆ ಇದು. ಅವ್ರು ಕಲ್ಪನಾ ಮಾಡಿ ನಮಗ ಅಲ್ಲೆಲ್ಲ ನಿಂತ್ಕೊಂಡು ವಿಶ್ರಾಂತಿ ತಗೊಂಡು ನಿಮ್ಮ ಗುರಿಯನ್ನ ಮುಟ್ರಿ. ಇದು ಸರಳ ದಾರಿ ಅಲ್ಲ, ಬಹಳ ಕಠಿಣ ದಾರಿ ಅದ. ವಿಶ್ರಾಂತಿ ತಗೊಂತ ಅಲ್ಲೆಲ್ಲೇ ತಗೊಂಡ್ರಿ ಅಂತ 5 ಸ್ಥಳಗಳನ್ನ ಮಾಡಿದ. ಅವ್ರು ಕಲ್ಪಿಸಿದ್ದಿಲ್ಲ ದಾರಿ. ಈ ದಾರಿ ಕಲ್ಪಿತ ಇದ್ರು ಕೂಡ ನೀವು ಹೋಗಿ ಮುಟ್ಟೋದು ಪರಂಧಾಮ, ನಿಮ್ ಸ್ವರೂಪವನ್ನ ಮುಟ್ತೀರಿ ಅಂತ ಅರ್ಥ. ರೈಟ್, ಮುಂದ್ ಹೋದ್ರಿ. ಓಂ ನಮ ಶಿವಾಯ. ಒಂದನೇದ್ರಿ ಶಿವಕಾರುಣ್ಯ ಸ್ಥಳ, ಎರಡನೇದು ಜೀವ ಸಂಬೋಧನ ಸ್ಥಳ, ಮೂರನೇದು ನೀತಿ ಕ್ರಿಯಾಚರ್ಯ ಸ್ಥಳ, ನಾಲ್ಕನೇದು ಯೋಗ ಪ್ರತಿಪಾದನ ಸ್ಥಳ, 5 ಜ್ಞಾನ ಪ್ರತಿಪಾದನ ಸ್ಥಳ. ಈ ಪ್ರಕಾರ 5 ಸ್ಥಳಗಳಲ್ಲಿ ವಿಶ್ರಾಂತಿ ಹೊಂದುತ್ತಾ ಹೋದದ್ದಾದರೆ ಜೀವನು ಸುಖರೂಪನಾಗಿ ತನ್ನ ಮೋಕ್ಷವೆಂಬ ಸ್ವಸ್ವರೂಪ ಸ್ಥಿತಿಗೆ ಮುಟ್ಟುತ್ತಾನೆ. ಸಾಕ್ ಬಿಡ್ರಿ, ಧನ್ಯವಾದಗಳು. ಇಷ್ಟು ಓದಿದ್ರೆ ಸಾಕ್ ನೋಡ್ರಿ. ನಮಸ್ಕಾರ. ನಮಸ್ಕಾರ. ಮುಂದ ಪರಪ್ಪ ಅವ್ರು ಓದ್ರಿ. ಪರಪ್ಪ. ಪರಪ್ಪ ಓಪನ್ ಮಾಡ್ರಿ, ಓದ್ರಿ. ಯಾರಿದ್ರು ಹೆಣ್ಮಕ್ಳು ಅದಾರೋ ಗಂಡ್ ಮಕ್ಳು ಅದಾರೋ ನೋಡಿ. ಪರಪ್ಪ ಅಂತ ಬರಾಗತೈತಿ ಮೊಬೈಲ್. ಗಿರಿಜಾಮ್ಮರ್ ಅದಾರ್ರಿ. ಓಂ ನಮ ಶಿವಾಯ. ಅಲ್ಲಲ್ಲ, ಈ ಪರಪ್ಪ ಅನ್ನೋರು ಯಾರ್ರಿ? ಅಂತವ್ರು ಹುಡುಕಾಗತ್ತೇನ್ರಿ. ನಾ ಬುಕ್ ಇದ್ದಾರ ಅಂತ ನಂಗೆ ಸಂಶಯ ಇದ್ದವ್ರಿಗೆ ನಾ ಈಗ ಇವ್ಗಳೇ ಬುಕ್ ಇಲ್ಲಂದ್ರೆ ಅಂತವ್ರ ಹೆಸರು ಹೇಳೋದಿಲ್ಲ. ಇವ್ಗಳೇ ಬುಕ್ ಇಲ್ಲ ಅಂತ ಸಂಶಯ ಬಂದವ್ರಿಗೆ ಹೆಸರು ಕರೆಯಾಗತ್ತಿಲ್ಲ. ಪರಪ್ಪ ಯಾರು ನೋಡ್ರಿ, ಇದು ಓಪನ್ ಮಾಡ್ರಿ. ಪರಪ್ಪ ತಾವರಿ ಗುರುಗಳ. ಅಲ್ಲ ಅದಾರ ಇಲ್ಲ ಕೇಳ್ರಿ ಮೊದಲ. ಅದಾರ ಇಲ್ವೋ ಚಾಲು ಮಾಡಿ ಹೋಗ್ಯಾರ. ಮಾಡಿರಿ ಹೆಂಗ್? ಎಲ್ಲಾರು ಸಿಗ್ಬಿಡ್ತೀರಿ ನೀವ್ ಹಿಂಗ್ ಮಾಡಿದ್ರೆ. ನಾ ಶಿವಕಾರ್ ಅಲ್ಲ ಅಲ್ಲಿ ಚಾಲು ಮಾಡಿ ಆ ಕಡೆ ಮನ್ಯಾಗ ಅಡ್ಡಾಡಿ ಕೆಲಸ ಮಾಡ್ಕೊಂತ ಹೋದ್ರ ಉಪಯೋಗ ಏನಾಗ್ತದೆ? ಉಪಯೋಗ ಏನಾಗ್ತದೆ? ಇದಕ್ಕ ನೀವು ಟೈಮ್ ಕೊಡ್ಲಿಕ್ಕಂತಂದ್ರ ನಿಮಗೆ ಮೋಕ್ಷ ಹಂಗಾಕತಿ. ಅಲ್ಲ ಮುದ್ದಾಮ್ ನಿಮ್ ಸಲುವಾಗಿ ಗುರುಗಳು ಅದನ್ನ ನಡ್ಸೋಣ ಅಂತೇಳಿ ಬಹಳ ತಾವು ಸ್ವ ಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಹೇಳಕ್ ಪ್ರಯತ್ನ ಮಾಡಕ್ತಾರ. ನೀವು ತಪ್ಪಿಸ್ಕೊಳಕ್ ಪ್ರಯತ್ನ ಮಾಡಕತ್ತೀರಿ ಅಂದ್ರೆ ಮತ್ತೆ ಇಲ್ಲಿ ಬಂದು ಉಪಯೋಗ. ಕಮಲಾ ಅವ್ರು ಓದಿದ್ರು ಇಲ್ಲ? ಅವ್ರು ಓದಿದ್ರ? ಕಲಾವತಿ ಅವರು ಕಲಾವತಿ ಅವ್ರು ಓದಿದ್ರು. ಕಮಲಾ ಅವ್ರು ಓದ್ರಿ. ಈಗ ಕಮಲಾ ಅವ್ರು ಓಪನ್ ಮಾಡ್ರಿ. ಕಮಲಾ ಅವ್ರು ಓಪನ್ ಮಾಡಬಲ್ರಿ. ಪುಸ್ತಕ ಇಲ್ಲೇನ್ರಿ? ಅಲ್ಲ ಅವ್ರು ಕೇಳುವಾಗ ದನಿ ಬಾಳ ಇದನ್ ಮಾಡಸಕ್ ಹೋಗ್ಬೇಡಿ. ಅವ್ರದ್ದು ಅದೇ ಒಂಥರ ಹೇಳ್ರಿ, ಇಲ್ಲಾರಂತ್ರಿ ಹೇಳ್ರಿ. ಅದೇ ತರ ಬುಕ್ ಇಲ್ಲ. ಹಜರಿ ಕೊಡ್ರಿ, ಹಜರಿ ಕೊಡ್ರಿ. ಮೊದಲ ಒಂದ್ ಮರ್ಯಾದೆ ಕೊಟ್ಟಂಗ. ನಾನು ಪುಸ್ತಕ ತರ್ಸ್ಕೊಳಕ್ 10 ದಿನ ಟೈಮ್ ಕೊಟ್ಟೇನಿ. ಇಷ್ಟಾದ್ರೂ ನೀವ ಹೇಳ್ತೀರ ಅಂದ್ರೆ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಗೊತ್ತಾಗ್ತದೆ. ಮತ್ತೆ ಬರೀ ನಾನ ಓದ್ಕೊಂತ ಹೋದ್ನಿ ಅಂದ್ರ ನಿಮ್ಗೆ ಆಸಕ್ತಿ ಎಷ್ಟ್ ಐತೆ ಅನ್ನೋದು ಗೊತ್ತಾಗುದಿಲ್ಲ ನನಗ. ಇದು 4-5 ಮಂದಿ ಹೆಸರು ತಗೊಂಡ್ರ ಅವ್ರ ಕಡೆ ಒಬ್ರು ಓದಿದ್ರು, 5-6 ಮಂದಿ ಕಡೆ ಇಲ್ಲ. ಇನ್ನು ಯಾರು ಇವನು ಉಳಿದವ್ರು ಎಲ್ಲ ಕಡೆ ಅದಾವ ನನ್ಗೆ ಗೊತ್ತೈತಿ. ನಾ ಗಳ ಕಟ್ತೇನೆ ಇಲ್ಲೇ ಕುಂತ. ರುದ್ರಾಪುರ ಕಡೆ ಬುಕ್ ಅದ, ಸುರೇಶ್ ಅವ್ರ ಕಡೆ ಬುಕ್ ಅದ, ಗುರುಣ್ಣನ ಕಡೆ ಬುಕ್ ಅದ, ದಿವ್ಯಾನಂದ ಕಡೆ ಬುಕ್ ಅದ,
12 others. I cannot get other numbers. ಸುಪುತ್ರಪ್ಪನ ಕಡೆ ಅದ, ರೇವಣ್ಣವ್ರ ಕಡೆ ಇಲ್ಲ ಅಂದ್ರು. ಮಂಜು ಬಂಗಾರ ಅವ್ರು ಓದ್ತಾರ ನೋಡ್ರಿ. ಈರಪ್ಪ ಅವ್ರು ಇಲ್ಲ ಅಂದ್ರು. ಮಂಜು ಬಂಗಾರ ಓದ್ತೀರಿ ಮುಂದಿನ ಪ್ಯಾರ? ಓದ್ತೇನ್ರಿ. ಸಿದ್ಧಾರೂಢರಿಗೆ ನಾ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸುತ್ತಾ, ನಿಮ್ಮೆಲ್ಲರ ಇಲ್ಲಿ ಸೇರಿದವರು ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಮಾಡುತ್ತಾ, ಈಗ ಶಿವಕಾರುಣ್ಯ ಸ್ಥಳ, ಶಿವನ ಕೃಪೆಯನ್ನು ಪಡೆಯುವುದೇ ಶಿವಕಾರುಣ್ಯ ಸ್ಥಳವು. ಅಂದರೆ ನಾನು ಮಾಡಿದಂಥ ಅಪರಾಧಗಳನ್ನೆಲ್ಲ ಹೇಳಿ, ಇಂತಿಂಥ ಅಪರಾಧಗಳನ್ನು ನಾನು ಮಾಡಿದ್ದೇನೆ, ಅವುಗಳನ್ನೆಲ್ಲ ಕ್ಷಮಿಸಬೇಕೆಂದು ಶಿವನನ್ನು ಕುರಿತು ಅನಂತ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಶಿವನ ಕೃಪೆಯನ್ನು ಸಂಪಾದನೆ ಮಾಡುವುದೇ ಶಿವಕಾರುಣ್ಯ ಸ್ಥಳವೆಂದು ಹೇಳುತ್ತಾರೆ. ಈಗ ಶಿವಕಾರುಣ್ಯ ಸ್ಥಳ ಮೊದಲನೇ ಪದ್ಯ ಅದಲ್ರಿ, ಮೊದಲನೇದು ಸ್ಥಳ. ಈ ಮೊದಲನೇ ಸ್ಥಳದಲ್ಲಿ ಸುಮಾರು ಎಷ್ಟು ಪದ್ಯ ಅದಾವು ಅಂದ್ರೆ ಅಂದಾಜು ನನ್ನ ಕೈಯಲ್ಲಿ ಹಾಕಿದ್ದೆ ಒಂದು 30-40 ಹಾಡೇನೆ ಇರ್ಬೇಕು ಕಾಣ್ತೈತಿ. ಮತ್ತೆ 28 ಪದ್ಯಗಳು ಅದಾವ್ರಿ ಇದ್ರಾಗ ಶಿವಕಾರುಣ್ಯ ಸ್ಥಳದಾಗ. ಈ 28 ಪದ್ಯಗಳನ್ನ ಶಿವಕಾರುಣ್ಯ ಸ್ಥಳ ಮಾಡುವಂತ ನಮ್ಮ ಕಲ್ಪನಾ ಏನಿರ್ಬೇಕು ಅಂದ್ರೆ, ನಾನು ಈ ಅನೇಕ ಜನ್ಮದಲ್ಲಿ ಅನೇಕ ತಪ್ಪು ಮಾಡೇನಿ, ಗೊತ್ತಿದ್ದು ಮಾಡೇನೋ, ಗೊತ್ತಿದ್ದ ಮಾಡೇನೋ ಗೊತ್ತಿಲ್ಲ, ಗೊತ್ತಿದ್ದು ಮಾಡಿರ್ಬೋದು, ಗೊತ್ತಿದ್ದ ಮಾಡಿರ್ಬೋದು, ಅವನ್ನೆಲ್ಲವನ್ನ ನಾನು ಕ್ಷಮಾ ಮಾಡಪ್ಪ ಅಂತ ತಿಳ್ಕೊಂಡು ಬಿಚ್ಚಿ ಮನಸ್ಸಲ್ಲಿ ಹೇಳ್ಬೇಕು. ನಾವು ನಮ್ಮ ಮನಸ್ಸು ಅರಿಯದಂತ ಕಳ್ಳತನ ಎಲ್ಲರಿಗೂ ಮನಸ್ಸಿಗೆ ಬರ್ತದ. ನಾವ್ ಏನ್ ಮಾಡೇವಿ ಅನ್ನೋದು ನಮ್ಮ ಮನಸ್ಸಿಗೆ ಬರ್ತದ. ಯಾಕಂದ್ರೆ ಈಗಿರೋ ಮನಸ್ಸು ಹಿಂದಿನ ಜನ್ಮದಾಗೂ ಇತ್ತು, ಅದಕ್ಕಿಂತ ಹಿಂದಿನ ಜನ್ಮದಾಗ ಇತ್ತು, ಅದಕ್ಕಿಂತ ಹಿಂದಿನ ಜನ್ಮದಾಗೂ ಐತಿ. ತಿಳಿದು ಮಾಡೇವು, ತಿಳಿಲಾರ್ದ ಮಾಡೇವಿ, ತಪ್ಪು ಮಾಡಿದ್ದನ್ನ ಎಲ್ಲ ಒಪ್ಕೋಬೇಕು. ಮುಚ್ಚಿಡ್ಕೋಬಾರದು. ಎಲ್ಲವನ್ನ ನಾ ಇಂಥ ತಪ್ಪು ಮಾಡಿ ಭಗವಂತ ನನಗ್ ಕ್ಷಮೆ ಮಾಡು ಅಂತ ಕೇಳ್ಬೇಕು. ಅವ್ರೆಲ್ಲ ಅಪರಾಧಗಳನ್ನ ಹೇಳ್ಬೇಕು. ನೀವು ಹೇಳ್ಲಿಕ್ಕಂದ್ರು ನಿಜಗೊಂಡ್ರು ಬಿಚ್ಚು ಮನಸ್ಸಿಂದ ಹೇಳ್ತಾರ, ಅವಾಗ ಅವ್ರು ಕೂಡ ಹೂ ಅನ್ರಿ. ಅವು ಎಲ್ಲವನ್ನ ಅಪರಾಧಗಳನ್ನ ಮನುಷ್ಯ ಮಾಡಿದಕ್ಕನ ನಮ್ಗ ಆ ಪಾಪ ಸಂಸ್ಕಾರ ಉಂಟಾಗಿ ನಮಗ ಶಾಸ್ತ್ರ ಹೇಳಿದ್ದು ತಿಳಿಯಂಗಿಲ್ಲ. ಎಲ್ಲ ಸುಖ ಐತಿ ನಮಗ ಅದು ಗೊತ್ತಾಗವಲ್ದು. ಸುಖ ಇಲ್ದಲ್ಲಿ ಸುಖ ಕಾಣಕತ್ತೈತಿ, ಸುಖ ಇದ್ದಲ್ಲಿ ಸುಖ ಕಾಣವಲ್ದು ನಮಗ. ಏನ್ರಿ, ಈ ಸಂಸಾರದಲ್ಲಿ ಸುಖ ಇಲ್ಲ, ಅಲ್ಲಿ ಸುಖ ಹುಡುಕಾಗತ್ತೀವಿ ನಾವು, ಸುಖ ಕಾಣಕತ್ತೈತಿ ನಮ್ಗೆ. ಆತ್ಮದಲ್ಲಿ ಸುಖ ಐತಿ, ಅದು ಆತ್ಮ ಐತಿ ಇಲ್ಲ ನಮಗ್ ಪತ್ತೆನೇ ಇಲ್ಲ, ಹಂಗಾಗ್ಯದ. ಅದಕ್ಕ ನಮ್ಮ ಅಂತಃಕರಣ ಶುದ್ಧಿ ಆಗ್ಬೇಕಂದ್ರೆ ನಮ್ಮ ಅಪರಾಧಗಳನ್ನೆಲ್ಲ ಹೇಳ್ಬೇಕು. ನಾವು ಹೇಳ್ತೀವ ಬಿಡ್ತೀವ, ನಿಜಗೊಂಡ್ರು ಏನೇನ್ ಮಾಡೇವಿ ಅನ್ನೋದು ಅವ್ರಿಗೆ ಗೊತ್ತದ, ಅವ್ರು ಹೇಳ್ತಾರ. ಅವಾಗ ನಾನು ಅದನ್ನ ಮಾಡೇನಿ ಅಂತ ತಿಳ್ಕೊಂಡು ಭಾವ ಮಾಡಿ ನನ್ನ ಎಲ್ಲ ಈ ತಪ್ಪುಗಳನ್ನ ಕ್ಷಮೆ ಮಾಡುತ್ತ ಅಂದ್ಕೊಂಡು ಆ ಪರಮಾತ್ಮನೆಲ್ಲ ಬೇಡ್ಕೊಡ್ರಿ. ಮಾಡಿದ್ರೆ ಅವನ ಕೃಪೆ ನಮ್ಗ ಪ್ರಾಪ್ತಿ ಆತಂದ್ರ ಅಲ್ಲೇ ಪಾಪ ಅನ್ನುವಂಥದ್ದು ಏನ ದೋಷ ಅದ ಅದು ಕಡಿದು. ಈ 3 ಸ್ಥಳದ ಇದು ಶಿವಕಾರುಣ್ಯ ಸ್ಥಳ ಅಂತ ಹೇಳಿದ್ರಿ. ಈಗ ಜೀವ ಸಂಬೋಧನ ಸ್ಥಳದ ಯಾರು ಓದ್ತೀರಿ? ಈರಪ್ಪ ಇಲ್ಲ, ಅವ್ರ ಕಡೆ ಇಲ್ಲ, ಪುಸ್ತಕ ಇಲ್ಲ. ಮುಂದೆ ಯಾರು ಓದೋರು? ಚಂದ್ರಮ್ಮ ಓದ್ತಾರ ನೋಡಿ, ಚಂದ್ರಮ್ಮ. ನಮಸ್ಕಾರ ಚಮತ್ಕಾರ ಬೇಡ, ಡೈರೆಕ್ಟ್ ಓದ್ಬಿಡು. ಜೀವ ಸಂಬೋಧನಾ ಸ್ಥಳ ಅಂದರೆ ಜೀವನವನ್ನು ಎಚ್ಚರಿಸುವುದು. ಕೆಲವು ಜೀವನೇ, ಸಂಸಾರದಲ್ಲಿ ಇದ್ದಂತ ನಿನ್ನ ಮೋಹ ಬುದ್ಧಿಯಿಂದಲೇ ನೀನು ದುಃಖಕ್ಕೆ ಒಳಗಾಗಿರುತ್ತಿ. ನಿನಗೆ ದುಃಖ ಕೊಡತಕ್ಕವರು ಯಾರೂ ಇಲ್ಲ. ಆದ್ದರಿಂದ ಮೋಹವನ್ನು ಬಿಟ್ಟು ಬಿಡುವು ಎಂದು ಜೀವನನ್ನು ಎಚ್ಚರಿಸುವುದೇ ಜೀವ ಸಂಬೋಧನಾ ಸ್ಥಳವೆಂದು ಹೇಳುತ್ತಾರೆ. ಜೀವನಿಗೆ ಸಂಬೋಧನ ಅಂದ್ರೆ ಏನ್ರಿ? ಅಡ್ರೆಸ್ ಮಾಡೋದು. ಶಾಸ್ತ್ರ ಅವಾಗ ಹೇಳ್ತದೆ, ಅವನಿಗೆ ಮಲ್ಕೊಂಡಿಪ್ಪ ನೀ ಹೇಳು. ನಾವ್ ಎದ್ದೇವಂತ ಏನ್ ತಿಳ್ಕೊಂಡಿವಿ, ನಾವ್ ಇನ್ನೂ ಮಲ್ಕೊಂಡಿವಿ ಅಂತ ಶಾಸ್ತ್ರ ಪ್ರಕಾರ ನಾವಿನ್ನ ಮಲಗಿದ್ದೇವೆ. ನಾವು ಜಾಗೃತ ಪ್ರಪಂಚ ಇದ್ದವರೆಲ್ಲರೂ ಮಲಗಿದ್ದೇವೆ. ಜಾಗೃತ ಹೇಳುವುದಂತ ಹೇಳ್ತೀವಲ್ಲ, ಆದ್ರೆ ಎಬ್ಸ್ತಾರ ಅಲ್ಲಿ ಎಬ್ಸ್ತಾರ ಮನುಷ್ಯನಿಗೆ, ಆ ಜೀವನಿಗೆ. ಸಂಸಾರದಾಗ ಇದ್ದಂತ ಮೋಹ ಬುದ್ಧಿ ಅಂದ್ರೆ ತಪ್ಪು ತಿಳುವಳಿಕೆಯಿಂದ, ಮೋಹ ಅಂದ್ರೆ ತಪ್ಪು ತಿಳುವಳಿಕೆ ಅರ್ಥ ಮಾಡ್ರಿ. ಮೋಹ ಬುದ್ಧಿ ಇದರಿಂದ ನೀನು ದುಃಖಕ್ಕೆ ಒಳಗಾಗಿದಿ. ಮೋಹ ಅಂದ್ರೆ ತಪ್ಪು ತಿಳುವಳಿಕೆ. ಸುಖ ಇಲ್ಲದಲ್ಲಿ ಸುಖ ಐತಂತ ತಿಳ್ಕೊಂಡಿದ್ದೆ ತಪ್ಪು. ಆ ಮೋಹವನ್ನು ಕಳ್ಕೋ, ಸುಖ ಎಲ್ಲಿ ಐತಿರೋದನ್ನ ತೋರಿಸ್ಕೊಡ್ತಾರ ಗುರುಗಳು, ಅಲ್ಲಿ ಬೆನ್ನ ಹತ್ತು ನಿನ್ನ ಸುಖ ಸಿಗ್ತದ. ಇಲ್ಲಾಂದ್ರ ಸುಮ್ಮನೆ ಒದ್ದಾಡಿ ಬಾಯಾರಿಸಿ
ನೀರ್ ಕುಡಿಲಾರ್ದ ನೀರಡಿಕೆಯಿಂದ ಓಡಾಡಿ ನೀರು ಸಿಗದಂಗನ ಪಶ್ಚಾತ್ತಾಪ ಪಡಬೇಕಾಗ್ತದ ಜೀವನದ ಕೊನೆಯಲ್ಲಿ. ಅದನ್ನ ಹೇಳ್ತಾರ. ಮುಂದೆ ನೀತಿ ಕ್ರಿಯಾಚರ್ಯ ಸ್ಥಳ ಯಾರು ತೆರವುದು ವಾಲಂಟಿಯರ್ ಎಲ್ಲರ ಕಡೆ ಬುಕ್ ಅದಾವಂತ ತಿಳ್ಕೊಂಡು ನೀನು ಉಳಿದವರು ನಾವು ಓದ್ತೀವಿರಪ್ಪರ, ನಾವು ಓದ್ತೀವಿ. ಹೋದ್ರಿ ರುದ್ರಪ್ಪ. ನೀತಿ ಕ್ರಿಯಾಚಾರ್ಯ ಸ್ಥಳ. ಎಲೋ ಜೀವನೇ, ನೀನು ದುರಾಚಾರವನ್ನು ಬಿಟ್ಟು ಸದಾಚಾರ ಉಳ್ಳವನಾಗು. ಯಾಕಂದ್ರೆ ದುರಾಚಾರದಿಂದ ದುಃಖವು ಪ್ರಾಪ್ತವಾಗುತ್ತದೆ, ಸದಾಚಾರದಿಂದ ಸದ್ಗುಣಗಳು ಪ್ರಾಪ್ತವಾಗುತ್ತವೆ. ಸದ್ಗುಣಗಳು ಪ್ರಾಪ್ತವಾದರೆ ಸುಖವು ಸಹಜವಾಗಿಯೇ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಸದ್ಗುಣಗಳನ್ನು ಸಂಪಾದನೆ ಮಾಡೆಂದು ಬೋಧ ಮಾಡುವುದೇ ನೀತಿ ಕ್ರಿಯಾಚಾರ್ಯ ಸ್ಥಳವೆಂದು ಹೇಳುತ್ತಾರೆ. ಒಂದೊಂದು ಸ್ಥಳದ ಹೃದಯ ಭಾಗವನ್ನು ಇಲ್ಲಿ ಹೇಳಾಗುತ್ತಾರ, ಮತ್ತೊಂದು ಹೇಳ್ತಾರ ನಿಮ್ಮಿಂದ. ಈ ನೀತಿ ಕ್ರಿಯಾಚಾರವಾಗಿ ಏನಪ್ಪಾ ಅಂತಂದ್ರೆ, ಈ ಜೀವನ ನೀನು ದುರಾಚಾರವನ್ನು ಬಿಡಪ್ಪ, ಸದಾಚಾರ ಉಳ್ಳವನಾಗು ಅಂತ ತಿಳ್ಕೊಂಡು ಬೋಧಿಸ್ತಾರ. ಸುಖ ಬೇಕು ಅಂದ್ರೆ ಸದಾಚಾರ ಉಳ್ಳವನಾಗು, ಇದು ಸುಖ ಸಿಗ್ತದ ಅನ್ನುವಂತಾದ್ರೆ ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ ಹೇಳ್ತಾರೆ. ಮುಂದಿನ ಯೋಗ ಪ್ರತಿಪಾದನಾ ಸ್ಥಳದ ಯಾರು ಹೇಳ್ತೀರಿ? ಮುಂದೊಬ್ರು ಯಾರು? ಮಾಂತಪ್ಪ ಅಂತದಾರ ನೋಡ್ರಿ, ಮಾಂತಪ್ಪ. ಹೋದ್ರಿ ಮಾತಪ್ಪನು. ಮೇಡಮ್ ನಂದೇ ರೇಪ ಹೆಸರು ಓದ್ತೀನಿ. ಯೋಗ ಪ್ರತಿಪಾದನಾ ಸ್ಥಳ. ಜೀವನಿಗೆ ಚಿತ್ತನ ಚಂಚಲತ್ವದ ಮೂಲಕವಾಗಿಯೇ ದುಃಖ ಸಂಭವಿಸುತ್ತದೆ. ಚಂಚಲತ್ವ ನಿವೃತ್ತಿಯಾದರೆ ದುಃಖವೇ ಇಲ್ಲ. ಆ ಚಂಚಲತ್ವದ ನಿವೃತ್ತಿಗೋಸ್ಕರವಾಗಿಯೇ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ ಮತ್ತು ಶಿವಯೋಗವೆಂದು ಪಂಚಪ್ರಕಾರವಾದ ಯೋಗಗಳನ್ನು ಹೇಳಿದ್ದಾರೆ. ಇವುಗಳಲ್ಲಿ ಯಾವುದಾದರೊಂದನ್ನು ಸಾಧಿಸಿ ಚಿತ್ತ ಏಕಾಗ್ರತೆಯನ್ನು ಸಂಪಾದನೆ ಮಾಡೆಂದು ಹೇಳುವುದೇ ಯೋಗ ಪ್ರತಿಪಾದನಾ ಸ್ಥಳ. ಇವ್ನ 5 ಮಾಡಂತ ಹೇಳಿದ್ರೆ ಒಂದ ಮಾಡಂತ ಯಾವ್ದು ನಿಮ್ಗೆ ಅನುಕೂಲ ಆಗ್ತದೆ ಅದು ಮಾಡ್ರಿ ಅಂದಾರ ಅವ್ರು. ನೀವು 5 ಮಾಡ್ರಿ ಅಂತ ಹೇಳಿಲ್ಲ ಅವರು. ನಿಮ್ಮ ಅಂತಃಕರಣ ಚಂಚಲತ್ವ ಹೋಗ್ಬೇಕಂತಂದ್ರ, ಚಂಚಲತ್ವ ಇತ್ತು ಅಂತಂದ್ರೆ ಏನಾಗ್ತದ? ದುಃಖ 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 ಬರ್ತದ. ಚಂಚಲ ಕಳ್ಕೋಬೇಕಾಗ್ಯದ. ಚಂಚಲ ಕಳ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ, ಈ 5 ಯೋಗಗಳಲ್ಲಿ ಯಾವ್ದಾದ್ರು ಒಂದು ಯೋಗವನ್ನ ತಿಳ್ಕೊಂಡು ದಾಟ್ರಿ ಅಂತ ಹೇಳ. ಅದಕ್ಕೆ ನಾನೇನಂತೇನಿ, ಈ ಶಿವಯೋಗ ಹಿಡ್ಕೊಂಡು ದಾಟ್ರಿ, ಬಹಳ ಮಂದಿಗೆ ಅನುಕೂಲ ಅದ. ಯಾರ್ಯಾರು ನೀವು ಲಿಂಗವಂತರಿದ್ದೀರಿ, ಶಿವಯೋಗ ಹಿಡ್ಕೊಂಡು ಮಾಡ್ರಿ. ಇನ್ನು ಯಾರ್ಯಾರಿಗೆ ಇದು ಅದ ಏನು ಸ್ವಲ್ಪ ಹಠ 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 ಬುದ್ಧಿ ಇದ್ದಲ್ಲ, ಅವ್ರು ಹಠ ಯೋಗ ಮಾಡ್ರಿ. ಆಮ್ಯಾಗಿಂದ ಕೆಲವೊಬ್ರು ಯಾರಿಗೆ ನಿಮಗೆ ವಿವೇಚನಾ ಶಕ್ತಿ ಜಾಸ್ತಿ ಅದ, ಅವ್ರು ಲಯ ಯೋಗ ಮಾಡ್ರಿ. ಮತ್ತ ಈ ಒಂದು ಆಧುನಿಕ ಕಾಲದಲ್ಲಿ ರಾಜಯೋಗ ಮಾಡೋದಂತೂ ಬಹಳ ಶ್ರೇಷ್ಠ ಅಂತ ಬಹಳ ಮಂದಿ ಹೇಳ್ತಾರ. ರಾಜಯೋಗ ಮಾಡ್ರಿ. ಅವು ಯಾವ ಹೇಳ್ತಾರ, ನಿಮಗೆ ಯಾವ್ದು ಇದ್ರಾಗ ಅನುಕೂಲ ಆಗ್ತದ ಅದು ಮಾಡ್ರಿ. ನಿಮ್ ಮನಸ್ಸಿಗೆ ಅನುಕೂಲ ಆಗುವುದು ಇದ ಮಾಡ್ರಿ ಅಂತ ನೇಮಿಲ್ಲ. ಅದರಿಂದ ಯಾವ್ದ ಒಂದು ಇದ್ರಾಗ ಹಿಡ್ಕೊಂಡು ಅಂತಃಕರಣದ ಚಂಚಲತೆಯನ್ನ ಕಳ್ಕೊಂಡು ಸಾಕು. ನಮಗೇನ್ ಬೇಕು? ಅಂತಃಕರಣದ ಚಂಚಲತೆ ಇರಬಾರ್ದು. ರಜೋಗುಣ ಕಮ್ಮಿ ಆಗ್ಬೇಕು, ಸತ್ವಗುಣ ಹೆಚ್ಚಿಗೆ ಆಗ್ಬೇಕು. ಅಂತದಕ್ಕೆ ಯೋಗ ಪ್ರತಿಪಾದನಾ ಸ್ಥಳ ಅಂತದ. ಸ್ಥೂಲ ವಿಷಯವನ್ನ ಗ್ರಹಣ ಮಾಡ್ತದ ಮನಸ್ಸು, ಸೂಕ್ಷ್ಮ ವಿಷಯವನ್ನ ಗ್ರಹಣ ಮಾಡುವುದಿಲ್ಲ. ಆ ಸೂಕ್ಷ್ಮ ವಿಷಯ ಗ್ರಹಣ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂದ್ರೆ ಆತ್ಮಜ್ಞಾನ ಆಗುವುದಿಲ್ಲ. ಆದ್ರಿಂದ ಆ ಸೂಕ್ಷ್ಮ ವಿಷಯವನ್ನ ಗ್ರಹಣ ಮಾಡುವಂತ ಮನಸ್ಸು ಆಗ್ಬೇಕು ಅನ್ನೋದಕ್ಕೆ ಆ ಮನಸ್ಸಿಗೆ ಒಂದು ತಾಲೀಮಿದೆ ಯೋಗ ಪ್ರತಿಪಾದನಾ ಸ್ಥಳ. ಮುಂದೋದ್ರಿ ಜ್ಞಾನ ಪ್ರತಿಪಾದನಾ ಸ್ಥಳ. ಮನದೋಷ ಹೋತು, ವಿಕ್ಷೇಪಣ ಹೋತು, ಆವರಣ ದೋಷ ಹೊಂದಿದ್ದವರು ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬರಬೇಕು. ಆ ಜ್ಞಾನ ಪ್ರತಿಪಾದನಾ ಸ್ಥಳ ಬಂದು ಯಾರು ಹೋದ್ರಿ? ಒಬ್ರು ಯಾರು ಹೋದ್ರಿ? ಹೋದ್ರಿ ಹೋದ್ರಿ ಯಾರು ಹೋದ್ರಿ? ಈಗ ಜ್ಞಾನ ಪ್ರತಿಪಾದನಾ ಸ್ಥಳ. ಜೀವನಿಗೆ ಜನನ ಮರಣಾತ್ಮಕ ಸಂಸಾರ ದುಃಖವು ಇದು ಅಜ್ಞಾನವಶಾತವಾಗಿ ಪ್ರಾಪ್ತವಾಗಿರುತ್ತದೆ. ಈ ಪ್ರಾಪ್ತವಾದಂತ ಅಜ್ಞಾನ ನಿವೃತ್ತಿ ಆಗದ ವಿನಃ ಈ ಸಂಸಾರದ ದುಃಖವು ನಿವೃತ್ತಿ ಆಗುವುದಿಲ್ಲ. ಅಂಥ ಅಜ್ಞಾನ ನಿವೃತ್ತಿ ಆಗಬೇಕಾದರೆ ಜ್ಞಾನವೇ ಬೇಕು. ಆದ್ದರಿಂದ ಜೀವನು
ಅವಶ್ಯವಾಗಿ ತನ್ನ ಸ್ವಸ್ವರೂಪದ ಜ್ಞಾನವನ್ನು ಸಂಪಾದಿಸಬೇಕೆಂದು ಹೇಳುವುದೇ ಈ ಜ್ಞಾನ ಪ್ರತಿಪಾದನಾ ಸ್ಥಳವೆಂದು ಹೇಳುತ್ತಾರೆ. ಈ ಪ್ರಕಾರ ಶ್ರೀಮನ್ ನಿಜಗುಣರು ಮೋಕ್ಷವೆಂಬ ಸ್ವಸ್ವರೂಪ ಸ್ಥಿತಿಗೆ ಮುಟ್ಟಬೇಕಾದರೆ 5 ಸ್ಥಳಗಳನ್ನ ಕಲ್ಪಿಸಿದ್ದಾರೆ. ಈ 5 ಸ್ಥಳಗಳಲ್ಲಿ ಮೊದಲಿನ 3 ಸ್ಥಳಗಳು ಅಂದರೆ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾ ಸ್ಥಳ, ಇವು 3 ಮನದೋಷವನ್ನು ನಿವೃತ್ತಿ ಮಾಡುತ್ತವೆ. ಇನ್ನು ಯೋಗ ಪ್ರತಿಪಾದನಾ ಸ್ಥಳವು ಚಿತ್ತಿನ ಚಾಂಚಲ್ಯ ರೂಪವಾದ ವಿಕ್ಷೇಪ ದೋಷವನ್ನು ಅದು ನಿವೃತ್ತಿ ಮಾಡುತ್ತದೆ. ತದನಂತರ ಈ ಜ್ಞಾನ ಪ್ರತಿಪಾದನಾ ಸ್ಥಳವು ಆವರಣ ರೂಪ ದೋಷವನ್ನ ಅದು ನಿವೃತ್ತಿ ಮಾಡಿ ಪರಮ ಪುರುಷಾರ್ಥ ರೂಪವಾದ ಮೋಕ್ಷವನ್ನು ಕೊಡುತ್ತದೆ. ಈ ರೀತಿ 5 ಸ್ಥಳಗಳು ಫಲ, ವಿಕ್ಷೇಪ, ಆವರಣ ದೋಷಗಳನ್ನ ಕಳೆದು ಮೋಕ್ಷಕ್ಕೆ ಹೇತುವಾಗಿರುವುದರಿಂದ 5 ಸ್ಥಳಗಳಲ್ಲಿದ್ದಂತಹ ವಚನಗಳು ಗುರುಮುಖದಿಂದ ಶ್ರವಣ ಮಾಡಲಿಕ್ಕೆ ಯೋಗ್ಯವಾಗಿರುತ್ತವೆ. ಯಾಕೆಂದರೆ ಗುರುಮುಖದಿಂದ ಶ್ರವಣ ಮಾಡಿದಂತಹ ವಚನೋಪದೇಶಗಳೇ ಮೋಕ್ಷಕ್ಕೆ ಹೇತುಗಳಾಗುತ್ತವೆ. ಉಳಿದ ವಚನಗಳು ಮೋಕ್ಷಕ್ಕೆ ಹೇತುವಾಗುವುದಿಲ್ಲ. ಮುಂದೆ ಶಂಕ ಬಂತಂದ್ರೆ ಶಿವಪುತ್ರ ಕೊಡ್ಬೇಕು. ಯಾವಾಗ್ಲೂ ಅದೊಂದು ಮಾಡ್ಕೊಬಿಡ್ರಿ. ಶಂಕ ಮಾಡಕ್ ಶಿವಪುತ್ರ ಅಲ್ಲಿ ಶಂಕ ಹೆಂಗ ಮಾಡ್ತಾರ ನೋಡ್ರಿ. ಅಪ್ಪ ಅವ್ರು ಹಂಗ ಮಾಡ್ಬೇಕು ನಾವು. ಶಂಕ ಅವ್ರು ಓದ್ರಿ. ಯಾರು? ಶಿವಪುತ್ರಪ್ಪನವ್ರು. ಎಲ್ಲೆಲ್ಲಿ ಶಂಕ ಬರ್ತಂದ್ರೆ ನೀವ ಓದ್ರಿ ಶಿವಪುತ್ರಪ್ಪನವ್ರು. ಹ್ಞೂ ಸರ್ ಆಯ್ತು ಸರ್. ಓಕೆ ಸರ್. ಇಷ್ಟ ಹೇಳಿದ್ಮೇಲೆ ಅವ ಅಧಿಕಾರಿ ಶಂಕ ಮಾಡ್ತಾನೋ ಬಿಡ್ತಾನೋ ಗುರುಗಳು ಕಲ್ಪನೆ ಮಾಡ್ತಾರ ಶಂಕ ಹಿಂಗ್ ಮಾಡ್ರಿ ಅಂತ. ಆದ್ರೆ ಶಂಕ ಮಾಡಾಕ ಈ ನಮೂನಿ ಇತ್ತಂದ್ರ ಅದು ಒಳ್ಳೆ ಶಂಕ ಎಲ್ಲ ಮಹಾತ್ಮರ ಪಾದಗಳಿಗೆ ಸ್ಥಿರವಾಗಿ ಈಗ ಕೈವಲ್ಯ ಪದ್ಧತಿ ಒಂದು ರೆಕಾರ್ಡ್ ಮಾಡಿರ್ತಾರ. ಅವೆಲ್ಲ ಏನ್ ಬೇಡ, ಸುಮ್ಮನೆ ಹೋಗ್ತೀನಿ. ಶಂಕ ಮಾಡ್ತಾರೆ ಇಲ್ಲಿ. ವೇದ ವಚನಗಳು ಮೋಕ್ಷಕ್ಕೆ ಹೇತುವಾಗಿರುತ್ತವೆಂದು ವೇದಗಳೇ ಹೇಳುತ್ತವೆ. ವೇದ ವಚನಗಳು ಮೋಕ್ಷಕ್ಕೆ ಹೇತುವಾಗಿರುತ್ತವೆಂದು ವೇದಗಳು ಹೇಳುತ್ತವೆ. ಅಂದ ಮೇಲೆ ಉಳಿದ ವಚನಗಳು ಮೋಕ್ಷಕ್ಕೆ ಹೇತುವಾಗುವುದಿಲ್ಲವೆಂದು ಹೇಳತಕ್ಕ ಮಾತು ಅಸಂಗತವಾಗಿದೆ. ನೋಡ್ರಿ, ಇಂತ ಪ್ರಶ್ನೆ ಮಾಡ್ಬೇಕು ನೋಡ್ರಿ. ಪ್ರಶ್ನೆ ಶಿಷ್ಯ ಮಾಡಿ ಬಾಳ ಕಟ್ಟಡಿ ಇಂತ ಪ್ರಶ್ನೆ ಮಾಡೋದಿಲ್ಲ. ಶಿಷ್ಯರು ಹಿಂಗ್ ಮಾಡ್ರಿ ಪ್ರಶ್ನೆ ಅನ್ನೋದನ್ನ ಗುರುಗಳು ತಾವೇ ಮಾಡಿ ಶಿಷ್ಯರ ಸುಮ್ಮನೆ ಆಗ್ತಾರ. ಪ್ರಶ್ನೆ ಎಲ್ಲಾರು ವಿಚಾರ ಮಾಡಿದೇನ್ರಿ. ಇನ್ನೊಮ್ಮೆ ಉತ್ತರ ವೇದ ಪ್ರಶ್ನೆ ಉತ್ತರ ಅಂತ ನಾ ಹೇಳ್ತೀನಿ ಈಗ. ಹ್ಞೂ ಸರ್ ಹೇಳ್ರಿ. ಅಲ್ರಿ, ವೇದವೇ ಪ್ರಮಾಣ ಅಂತೀರಿ. ವೇದ ವಚನವನ್ನ ಏನ್ ಮಾಡ್ಬೇಕು? ಮೋಕ್ಷಕ್ಕೆ ಕಾರಣ ಆಗ್ಯಾವ. ಹೇತು ಅಂದ್ರೆ ಕಾರಣ ಆಗ್ಯಾವ. ಉಳಿದ ವಚನಗಳ ಅವು ಹೇತು ಆಗಿಲ್ಲ, ಕಾರಣ ಆಗಿಲ್ಲ ಅಂತೀರಿ. ಇದೆಂತ ಮಾತ್ರಿ? ವೇದಕ್ಕೆ ನೀವು ಅಷ್ಟೊಂದು ಮಹತ್ವ ಯಾಕೆ ಕೊಟ್ರಿ? ನಾವು ಹಗಲೆಲ್ಲ ಏನಂತೀವಿ ಗೊತ್ತೈತೇನ್ರಿ? ವೇದ ಸುಳ್ಳಾದರು ಗಾದೆ ಸುಳ್ಳಾಗದು ಅಂತೇವಿಲ್ಲ ನಾವು. ಅಂದ್ರೆ ನಾವು ಗಾದೆ ಮಾತಿಗೆ ಮಹತ್ವ ಹೆಚ್ಚಿಗೆ ಕೊಟ್ಟಿವೆ, ವೇದಕ್ಕೆ ಹೆಚ್ಚಿಗೆ ಕೊಟ್ಟಿವೆ. ಗಾದಿಗ್ರಿ ಗಾದಿ ಮಾತಿಗೆ ಹೆಚ್ಚಿಗೆ ಕೊಟ್ಟಿವಿ. ಅಂತವ್ರಿಗೆ ಹೇಳ್ತಾರ ಮಾತಿದನ್ ನೋಡಪ್ಪ, ನೀ ವೇದ ಅಂತೀರಿ, ಅದು ಬ್ರಾಹ್ಮಣರದ್ದು ಅನ್ಬೋದು ನೀವು. ಬಾಳ ಮಂದಿ ವೇದಗಳು ಅಪೌರುಷೇಯ ವಾಣಿ ಅದ, ಅದು ಬ್ರಾಹ್ಮಣರ ಅಷ್ಟ ಸ್ವತ್ತಲ್ಲ, ಅಲ್ಲಿ ಜಾತಿ ತರಾಕ್ ಹೋಗ್ಬೇಡ್ರಿ. ನೀವು ವೇದ ವಚನನ ಮೋಕ್ಷಕ್ಕೆ ಹೇತು ಅಂತೀರಿ. ಆ ವೇದ ವಾಣಿ ಬಿಟ್ಟು ಬೇರೆ ವಾಣಿಗಳ ಹೇತು ಆಗುದಿಲ್ಲ ಏನು? ಇದೇ ಅಂತ ಅಸಂಗತ ಐತಿ ನೀವು ಹೇಳೋ ಮಾತು ಅಂತ. ನಾವು ಪ್ರಶ್ನೆ ತಿಳ್ಕೊಳ್ಳೋದು ಬಹಳ ಮುಖ್ಯದ. ತಿಳ್ಕೊಳ್ರಿ, ಪ್ರಶ್ನೆನ ಅರ್ಥ ಆಗುದಿಲ್ಲ ಕೆಲವು ಮಂದಿಗೆ. ಅಂತಂತ ಪ್ರಶ್ನೆಗಳನ್ನ ಎಬ್ಬಿಸ್ತಾರ. ಗುರುನೇ ಎಬ್ಬಿಸ್ತಾನ, ಶಿಷ್ಯ ಹಿಂಗ ಪ್ರಶ್ನೆ ಮಾಡಪ್ಪ ಅಂತ ಡೈರೆಕ್ಷನ್ ಕೊಡ್ಲಿಕ್ಕೆ. ಅದಕ್ಕೆ ಉತ್ತರ ಹೇಳ್ತಾರ ನೋಡ್ರಿ. ಪ್ರಶ್ನೆ ತಿಳಿದ್ರೆ ಉತ್ತರ ತಿಳಿದಿದ್ದ, ಪ್ರಶ್ನೆ ಯಾರಿಗೆ ತಿಳಿದಿಲ್ಲ. ವೇದ ಪ್ರಮಾಣದ ಬಗ್ಗೆ ನಾನು ಹಲವಾರು ಸಲ ಮಾತಾಡೀನಿ, ತಾಸುಗಟ್ಟಲೆ ಮಾತಾಡೀನಿ. ವೇದ ಪ್ರಮಾಣ ನಮ್ಗೆ ಪ್ರತ್ಯಕ್ಷ ಪ್ರಮಾಣ. ಭಗವಂತನ ವಿಷಯಕ್ಕೆ ಬಂದ್ರೆ ವೇದವೇ ಪ್ರಮಾಣ. ಜಗತ್ತಿನ ವಿಷಯ ವಸ್ತುಗಳನ್ನ ನೋಡ್ಲಿಕ್ಕೆ ನೇತ್ರ ಪ್ರಮಾಣ, ಕೇಳಲಿಕ್ಕೆ ಕಿವಿನೇ ಪ್ರಮಾಣ, ರುಚಿಸ್ಲಿಕ್ಕೆ ನಾಲಿಗೆನ ಪ್ರಮಾಣ, ಮುಟ್ಲಿಕ್ಕೆ ಇದು ಸ್ಪರ್ಶ ಮಾಡಿ ನೋಡ್ಲಿಕ್ಕೆ ಇದು ಮೆತ್ತಗದ, ಇದು ಕಠಿಣದ ನೋಡ್ಲಿಕ್ಕೆ ನಮ್ಮ ಚರ್ಮವೇ ಪ್ರಮಾಣ.
ಈ ಉದಿನ ಕಡ್ಡಿ ವಾಸನೆ ಬಾಳ ಚಲೋ ಅದ ಅನ್ನಕ ಮೂಗ ಪ್ರಮಾಣ, ಆದ್ರ ಭಗವಂತನ ತಿಳಿಯಾಕ ವೇದವೇ ಪ್ರಮಾಣ ಬೇಕು ಅಂತ ನಾನು 10 ಸಲ 100 ಸಲ ಹೇಳೇನಿ ನಿಮ್ಗೆ. ನಾ ವೇದ ಪ್ರಮಾಣ ಬಿಟ್ಟು ನಾನು ಭಗವಂತನ ತಿಳಿಯಾಕ ಹೋಗ್ತೀನಿ ಅಂದ್ರೆ ಏನಾಕೈತಿ ಅಂದ್ರ ಕಣ್ಣನ್ನ ಬಿಟ್ಟು ನಾನು ಓದಾಕ್ ಹೊಂಟೇನಿ ಅಂದಂಗ. ಆದ್ದರಿಂದ ವೇದವೇ ಪ್ರಮಾಣ ಅಖಿಳರ್ಗೆ ಅಂತ ನಿಜಗುಂಡ್ರು ಹೇಳ್ತಾರ ಮುಂದ. ಇದು ಬಹಳ ಜನಕ್ಕ ನುಂಗಲಾರದ ತುತ್ತದ. ಆತ್ಮೀಯರೇ ವಿಚಾರ ಮಾಡ್ರಿ, ಇದ ಒಂದೇ ತುತ್ತಿಗೆ ಹಳ್ಳ ಬಂದಂಗ ಆಗ್ತದ. ಅದಕ್ ಸಮಾಧಾನ ಹೇಳ್ತಾರ. ಈ ಪ್ರಶ್ನೆ ಅರ್ಥ ಆತಂತ ತಿಳ್ಕೊತೀನಿ. ಈ ಸಮಾಧಾನವನ್ನ ಯಾರು ಓದ್ತೀರಿ? 9:18 ಆಗೈತಿ, ಆಗವಲ್ಲಕ ನಾವು ಸ್ವಲ್ಪ ಪ್ರಾರಂಭ ಲೇಟ್ ಮಾಡೀವಿ. ಅಂದ್ರ ಹೋದ್ರಿ ಯಾರು ಓದ್ತೀರಿ? ನಾನು ಓದ್ತೇನ್ರಿಪ್ಪ ಅವ್ರ. ಅಶೋಕ್ ಮೋದಿ ಅವ್ರು ಓದ್ತಾರ ಸರ್, ಬೆಂಗಳೂರು. ಓದ್ರಿ. ಅಪ್ಪ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಓದ್ತೇನ್ರಿಪ್ಪ ಅವ್ರ. ಹೋದ್ರಿ. ಸಮಾಧಾನ ಹೇಳ್ಕೊಂಡ್ರೆ, ವೇದ ವಚನಗಳು ಮೋಕ್ಷಕ್ಕೆ ಹೇತುಭೂತವಾಗಬೇಕಾದರೂ ಅವು ಗುರುಮುಖದಿಂದಲೇ ಪ್ರಾಪ್ತವಾಗಬೇಕು. ಗುರುಮುಖದಿಂದ ಶ್ರವಣ ಮಾಡದ ವೇದ ವಚನಗಳು ಯಾವ ಕಾಲಕ್ಕೂ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ. ಹೇಗೆಂದರೆ ಎಲ್ಲರೂ ಸಮುದ್ರದ ನೀರನ್ನೇ ಕುಡಿಯುವುದಕ್ಕೆ ಉಪಯೋಗಿಸುತ್ತಿದ್ದರು. ಅವು ಮೇಘಗಳ ದ್ವಾರ ಬಂದರೆ ಕುಡಿಯಲು ಯೋಗ್ಯವಾಗುತ್ತವೆ. ಸಮುದ್ರದ ನೀರೇ ಕುಡಿಯುವುದಕ್ಕೆ ಉಪಯೋಗಿಸುತ್ತಾರೆಂದು ತಿಳಿದು ಯಾರ ಕಡೆಯಿಂದಲಾದರೂ ತರಿಸಿ ಅಥವಾ ತಾನೇ ತನ್ನ ಬೊಗಸೆಯಿಂದ ತೆಗೆದುಕೊಂಡು ಕುಡಿದಿದ್ದೇ ಆದರೆ ಆ ನೀರು ಶರೀರಕ್ಕೆ ಆರೋಗ್ಯವನ್ನುಂಟು ಮಾಡದೆ ವಾಂತಿ ಭೇದಿ ರೂಪದ ರೋಗಗಳಿಗೆ ಕಾರಣವಾಗುತ್ತದೆ. ಹಾಗೆಯೇ ವೇದ ವಾಕ್ಯಗಳೇ ಮೋಕ್ಷಕ್ಕೆ ಕಾರಣವೆಂದು ತಾನೇ ವೇದಗಳನ್ನು ನೋಡುತ್ತಾ ಹೋದರೆ ಇವನಿಗೆ ಮೋಕ್ಷವಾಗುವುದರ ಬದಲು ಸಂಸಾರ ದುಃಖವೇ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಗುರುವಚನದಿಂದಲೇ ಮೋಕ್ಷವಾಗುವುದಲ್ಲದೆ ಹೊರತು ಬೇರೆ ಯಾವುದರಿಂದಲೂ ಆಗುವುದಿಲ್ಲ. ಈ ಮೋಕ್ಷವು ಯಾರಿಗೆ ಆಗುತ್ತದೆ ಅಂದರೆ ನರರಿಗೆ ಎಂಬ ಪದವನ್ನು ಪ್ರಯೋಗ ಮಾಡಿರುತ್ತಾರೆ. ಅಂದರೆ ಜೀವಕೋಟಿಗಳಲ್ಲಿ ಶ್ರೇಷ್ಠರಾದ ಮನುಷ್ಯರಿಗೆ ಮಾತ್ರ ಅಲ್ಲದೆ ಅನ್ಯ ಜೀವಕೋಟಿಗಲ್ಲ. ಆಗಲ್ ಎಂಬುವ ಪದದಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದರಿಂದ ದೃಢಜ್ಞಾನವಾಗುತ್ತದೆ. ದೃಢಜ್ಞಾನವಾದ ತಕ್ಷಣದಲ್ಲಿಯೇ ಮೋಕ್ಷವಾಗುತ್ತದೆಂಬ ಭಾವವು. ಈ ಪ್ರಕಾರ ಮೊದಲನೆಯ ಪದದ ಪಲ್ಲವಿಯು ಈ ಗ್ರಂಥದ ಅರ್ಥವನ್ನೇ ಹೇಳುತ್ತದೆ. ಮುಂದಿನ 5 ನುಡಿಗಳು 5 ಸ್ಥಳಗಳ ಸೂತ್ರ ರೂಪವಾಗಿರುತ್ತದೆ. ವಿವಿಧ ಕರ್ಮವನ್ನೊಲ್ಲದಿರು ಎಂಬುದನ್ನು ಶಿವಕಾರುಣ್ಯ ಸ್ಥಳದ ಅಭಿಪ್ರಾಯವನ್ನೇ ಹೇಳುತ್ತದೆ. ಸಾಕ್ಬಿಡಿ. ಇಲ್ಲಿ ಈಗ ನಿಮ್ಗೆ ಓದಿದ್ರಲ್ಲ, ಇಲ್ಲಿ ಮ್ಯಾಗಿನ ಏನ ಒಂದ್ ಮಾತು ಹೇಳಕತ್ತಾರಂದ್ರ, ಆ ವೇದ ವಾಕ್ಯಗಳನ್ನ ನಾವೇ ಸ್ವತಃ ಅಭ್ಯಾಸ ಮಾಡ್ತೇವಿ ಅಂತಂದ್ರ, ನಾ ಸಂಸ್ಕೃತ ಪಂಡಿತ ಅದೇನ್ರಿ, ನಾ MA ಸಂಸ್ಕೃತ ಅದೇನಿ, ನಾ ಕಾಲೇಜ್ ನ ಲೆಕ್ಚರರ್ ಅದೇನ್ರಿ, ಲಕ್ಷ ಗಂಟೆ ಪಗಾರ ಅದ, ನಾ ಸ್ವತಂತ್ರ ಓದ್ತೀನಿ ಅಂದ್ರೆ ನಿನಗ ಅರ್ಥ ಆಗುದಿಲ್ಲ. ಇನ್ನು ನಮ್ಮಂತವ್ರು ಪಾಡಲ್ಲ. ಒಬ್ಬ ಸಂಸ್ಕೃತ ಪಂಡಿತ ಅದಾನ, ಆ ವೇದಗಳನ್ನ ಸ್ವತಂತ್ರ ನಾನು ಹೋಗಿ ಅರ್ಥ ಮಾಡ್ಕೊತೀನಿ, ಆಗೋದಿಲ್ಲಪ್ಪ. ನೀ ಗುರುವಿಗೆ ಶರಣಾಗತನಾಗಬೇಕು, ಗುರುವಿನ ಶರಣಾಗತ ಆಗ್ಬೇಕು. ಯಾಕಂದ್ರ ವೇದಗಳು ಹೆಂಗದಾವ ಅಂದ್ರ, ಈಗ ನಿಮ್ ಕಂಪ್ಯೂಟರ್ ನಿಮ್ ಮೊಬೈಲ್ ಲಾಕ್ ಮಾಡ್ತಿರಲ್ಲ, ನೀವು ಮೊಬೈಲ್ ಲಾಕ್ ಮಾಡ್ತಿರಲ್ಲ ಮೊಬೈಲ್, ಹಂಗ ಲಾಕ್ ಅದಾವು. ಆ ಕೀಲಿ ನಿಮ್ದು ಏನ ಡಿಸೈನ್ ಮಾಡ್ಕೊಂಡಿರ್ತಿರಲ್ಲ, ಆ ಡಿಸೈನ್ ನಿಮ್ ಕಡೆಯಿಂದ ಅದು ಓಪನ್ ಮಾಡಿದಾಗ ಓಪನ್ ಆಗ್ತದ. ಹಂಗ ಗುರು ಓಪನ್ ಮಾಡಿದಾಗ ಅದು ಲಾಕ್ ಓಪನ್ ಆಗ್ತದ. ಕಂಪ್ಯೂಟರ್ ಹೆಂಗ ಅದಲ್ಲ ಹಂಗ ಕಂಪ್ಯೂಟರ್ನ ಇಟ್ಟ ನಾವು ಭಗವಂತ ಈ ವೇದವಾಣಿನ. ಅವುಗಳ ಚಾವಿ ಎಲ್ಲಿ ಕೊಟ್ಟಾರಪ್ಪ? ಓಪನ್ ಮಾಡೋ ಚಾವಿ ಅಂದ್ರ ಶ್ರೋತ್ರಿಯ ಬ್ರಹ್ಮಷ್ಟ ಗುರುವಿನ ಹತ್ರ ಅದ. ಪರಂಪರೆಯಲ್ಲಿ ಬಂದಂತ ಗುರುವಿನಲ್ಲಿ ಅದ. ಅದು ಈ ಶಬ್ದಕ್ಕೆ ಇದ ಅರ್ಥ ಮಾಡ್ಬೇಕು ಅಂತ ನಿರ್ಣಯ ಮಾಡಲ್ಪಟ್ಟದ ಪರಂಪರೆಯಲ್ಲಿ. ಅದಕ್ಕೆ ಅನೇಕ ವಾದ ವಿವಾದಗಳು ಆಗ್ಯಾವ. ಈ ಶಬ್ದಕ್ಕೆ ಇದ ಅರ್ಥ ಮಾಡ್ಬೇಕು ಅಂತ ಏನ ಬರ್ತದ. ನೋಡ್ರಿ, ಬ್ರಹ್ಮ ಅನ್ನುವಂತ ಶಬ್ದಕ್ಕೆ ನಿನ್ನೆ ಹಿರಣ್ಯ ಗರ್ಭ ಅಂತ ಅರ್ಥ ಮಾಡಿದ್ವಿ. ಬ್ರಹ್ಮ ಅನ್ನುವ ಶಬ್ದಕ್ಕೆ ನಿರಾಕಾರ ನಿರ್ಗುಣ ಬ್ರಹ್ಮ ಅಂತ ಅರ್ಥ ಮಾಡ್ತೀವಿ. ಒಮ್ಮೊಮ್ಮೆ ಬ್ರಹ್ಮ ಅಂದ್ರೆ ಉಪನಿಷತ್ತಿಗೆ ಬ್ರಹ್ಮ ಅಂತಾರೆ. ಎಲ್ಲಿ ಯಾಕ ಅರ್ಥ ಮಾಡ್ಬೇಕು ಅನ್ನುವಂಥದ್ದು ಚರ್ಚೆಯನ್ನ ಬ್ರಹ್ಮಸೂತ್ರದಲ್ಲಿ ಅದಕ್ಕೆ ಯಥಾರ್ಥವಾದ ವಿಚಾರವನ್ನು ಮಾಡಿ ವಾದ ವಿವಾದ ಮಾಡಿ ನಿರ್ಣಯ ಮಾಡಿದ್ದದ. ಆ ನಿರ್ಣಯ ನಮ್ಗೆ ಎಲ್ಲಿ ಸಿಗ್ತದ ಅಂದ್ರ ಪರಂಪರೆ ಒಳಗೆ ಸಿಗ್ತದ್ರಿ, ಡಿಕ್ಷನರಿ ಒಳಗೆ ಸಿಗೋದಿಲ್ಲ. ಆದ್ರಿಂದ ಸ್ವತಂತ್ರವಾಗಿ ಓದಬಾರದು. ಅದು ಏನಾಕತಿ ಬಂದ್ರೆ, ಸ್ವತಂತ್ರ ಓದಿರಂದ್ರ ಅರ್ಥ ಆಗೋ ಬದ್ಲೆ ಅನರ್ಥ ಆಗ್ತದ. ಎಲ್ಲೇ ಹೋಗಿ ನಿಂತ್ಕೊಂಡು ನನಗ ಮೋಕ್ಷ ಆತು ಅಂತ ತಿಳ್ಕೊಂಡ್ಬಿಡ್ತಾನ.
ಆದ್ದರಿಂದ ಅನೇಕ ಮತವಾದಿಗಳು ಈ ರೀತಿ ತಪ್ಪ ದಾರಿ ಹಿಡಿದು ಅನೇಕ ಮತವಾದಿಗಳು ಅನೇಕ ಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ಅದೇ ನಮ್ಮ ಕೊನೆಯ ನಿಲುವು ಅಂತ ನಿಂತು ಬಿಟ್ಟಾರ. ಅವ್ರೇನು ಸಾಮಾನ್ಯ ಜನರಲ್ಲ. ಅವರು ಸಂಸಾರವನ್ನ ತ್ಯಾಗ ಮಾಡಿ ಅಡವಿ ಒಳಗೆ ಹೋಗಿ ಗಡ್ಡಿ ಗೆಣಸು ಕಿತ್ಕೊಂಡು ತಪಸ್ಸು ಮಾಡಿ ಬರ್ದಾರ ಗ್ರಂಥಗಳನ್ನ. ಹಂಗ ಮಾಡಿದ್ವಲ್ಲ ಗ್ರಂಥಗಳು. ವಿಚಾರ ಮಾಡ್ರಿ. ಚಾರ್ವಾಕರಿಂದ ಹಿಡ್ಕೊಂಡು 6 ಮಂದಿ ನಾಸ್ತಿಕರು, ಸಾಂಖ್ಯನ ಹಿಡ್ಕೊಂಡು 6 ಮಂದಿ ಆಸ್ತಿಕರು, 12 ದರ್ಶನಗಳು ಅದಾವ. ಇದರಲ್ಲಿ 12ನೇದು ವೇದಾಂತ ದರ್ಶನ ಏನದ ಅದು ಶ್ರೇಷ್ಠ ಅದ. ಆದ್ರೆ ಅಲ್ಲಿ ಹೋಗ್ಬೇಕಾದ್ರ ನಮ್ಮಲ್ಲಿ ಇರುವಂತ ಬುದ್ಧಿ ಇವತ್ತು ಏನದ ಅಂದ್ರೆ ಚಾರ್ವಾಕ ಬುದ್ಧಿ ಅದ ನಮ್ದು. ಆ ಚಾರ್ವಾಕ ಬುದ್ಧಿ ಅಂತಂದ್ರೆ ಆ 12 ಹಲ್ಲಿನ ಏಣಿ ಹತ್ಕೊಂಡು ಹೋದಾಗ ವೇದಾಂತ ತಿಳಿತೈತೆ ಹೊರತು ಇಲ್ಲಾಂದ್ರೆ ವೇದಾಂತ ಕಬ್ಬಿಣದಲ್ಲಿ ಆಗ್ತದ ಆತ್ಮೀಯರೇ. ಆದ್ದರಿಂದ ಮತವಾದಿಗಳು ನಮ್ಮ ಹಿತೈಷಿಗಳಂತ ತಿಳ್ಕೊಂಡು ನಾವು ಆ ಮತವಾದಿಗಳಂತ ಏನ್ ವಿಚಾರ ಮಾಡ್ಯಾರ ನಾವು ಹಂಗ ಮಾಡಿದ್ದೀವಲ್ಲ ಅಂತ ನಮ್ ತಪ್ಪು ತಿದ್ದುಕೊಂತ ಹೋಗ್ಬೇಕಾಗ್ತದ ಮ್ಯಾಗ ಹತ್ಬೇಕಾದ್ರೆ ಆತ್ಮೀಯರೇ. ನಾನು ಬದಲಾವಣೆ ಆಗ್ಲಿಕ್ಕೆ ಮನಸ್ಸು ಮಾಡ್ಬೇಕು. ನಾ ಹೇಳಿದ್ದ ಖರೆ ಅಂತ ವಾದ ಮಾಡಕ್ ಹೋಗ್ಬಾರ್ದು ಆತ್ಮೀಯರೇ. ಅಂದ್ರ ಏನಾಗ್ತದ ಅವಾಗ ಜ್ಞಾನಿ ಆಗ್ತಾನ. ಈಗ ಸದ್ಯ ನಾವೇನ್ ತಿಳ್ಕೊಂಡಿವಲ್ಲ ಅಜ್ಞಾನ ಕಾಲದಾಗ ಈ ಜಗತ್ ಖರೆ ಅದ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಖರೆ ಅದ, ನಾ ಶರೀರ ಅನ್ನೋದು ಗಟ್ಟಿ ಅದ, ನಾ ಸಾಯ್ತೇನೆ ಅನ್ನೋದು ಗಟ್ಟಿ ಅದ, ಇವೆಲ್ಲ ಬಿಡ್ಬೇಕಾಗ್ತದ. ಯಾಕೆ ಇವೆಲ್ಲ ತಪ್ಪು ತಿಳುವಳಿಕೆ ಅದಾವ. ನಾ ಇದನ್ನ ಬಿಡುದಿಲ್ಲಪ್ಪ ಅಂತಂದ್ರೆ ಆಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ತಿಳ್ಕೊಡ್ರಿ. ನಾನ ಶಾಣೆ, ನಾ ತಿಳಿದಿದ್ದ ಖರೆ ಅಂತ ವಾದ ಇದ್ದವರಿಗೆ ಲಘು ಜ್ಞಾನ ಆಗೋದಿಲ್ಲ. ಹಠ ಬುದ್ಧಿ ಇರಬಾರದು. ಅದಕ್ಕ ಆ ವೇದ ವಾಕ್ಯಗಳನ್ನ ನಾವು ಅಕಸ್ಮಾತ್ ನಾವ ಅವನ ಇದು ಸೇವಿಸಿದೀವಿ ಅಂದ್ರೆ ಗುರು ಮುಖ್ಯ ಇಲ್ಲದಲೆ ಅವಾಗ ಏನಾಗ್ತದೆ ಅಂದ್ರೆ ಸಮುದ್ರದ ನೀರು ನಾವು ಡೈರೆಕ್ಟ್ ಇದರಿಂದ ಮೋಡಗಳಿಂದ ಬಂದಂತ ಫಿಲ್ಟರ್ ನೀರು ಕುಡ್ದಂಗ ಆಗೋದಿಲ್ಲ. ಸಮುದ್ರದ ಉಪ್ಪು ನೀರೆಲ್ಲ ಕುಡಿದ್ರೆ ವಾಂತಿ ಬೀದಿ ಹೆಂಗ್ ಚಾಲು ಆಗ್ತದ ಹಂಗ ನಾವು ಸ್ವತಂತ್ರ ಅಭ್ಯಾಸ ಮಾಡಿದ್ರೆ ಹಂಗ ಅನರ್ಥಕ್ಕೆ ಈಡಾಗ್ತದ. ಆದ್ದರಿಂದ ಗುರುಮುಖೇನ ಆ ಒಂದು ಶಾಸ್ತ್ರವನ್ನ ಅಭ್ಯಾಸ ಮಾಡಬೇಕು. ಸಮುದ್ರದ ನೀರು ಆವಿಯಾಗಿ ಮೋಡಾಗಿ ಅದು ಮಳೆಯಾಗಿ ಸುರಿಬೇಕು. ಆ ಮಳಿ ನೀರು ಶುದ್ಧವಾಗಿ ಇರ್ತದ, ಕುಡಿಲಿಕ್ಕೆ ಯೋಗ್ಯವಾಗಿರ್ತದ ಅಂತಾರ. ಗುರುವಚನದಿಂದ ಮೋಕ್ಷವಾಗುವುದಲ್ಲದೆ ಹೊರತು ಬೇರೆ ಯಾರಿಂದಲೂ ಆಗುವುದಿಲ್ಲ. ಈ ಮೋಕ್ಷವು ಯಾರಿಗೆ ಆಗುತ್ತದೆ? ಮತ್ತಿನ್ನ ಮೋಕ್ಷ ಆಗುದು ಗುರುವಿನಿಂದ. ಯಾರಿಗಾಗ್ತತಿ? ನರರಿಗೆ ಆಗುತ್ತದೆ ಅಂತ ಹೇಳಿ ನರರಿಗೆ ಎಂಬ ಪ್ರಯೋಗ ಮಾಡಿರುತ್ತಾರೆ. ಅಂದರೆ ಸಕಲ ಜೀವಿ ಕೋಟಿಗಳಲ್ಲಿ ಶ್ರೇಷ್ಠರಾದ ಮನುಷ್ಯರಿಗೆ ಮಾತ್ರ ಆಗುತ್ತದೆ ಅಲ್ಲದೆ ಅನ್ಯ ಜೀವಿ ಕೋಟಿಗಳಿಗೆ ಅಲ್ಲ. ಮನುಷ್ಯ ಮಾತ್ರ ಆಗ್ತದ. ಸ್ತ್ರೀ ಪುರುಷರಂತ ಏನಿದೇವಲ್ಲ, ಸ್ತ್ರೀಯರಿಗೂ ಆಗ್ತದ, ಪುರುಷರಿಗೂ ಆಗ್ತದ. ನರರು ಅಂದ್ರೆ ಇವರೆಲ್ಲರೂ ಮನುಷ್ಯ ಜೀವರಾಶಿಗೆ ಆಗ್ತದ. ಅಂದ್ರೆ ಪ್ರಾಣಿಗಳಿಗೆ ಮರಗಳಿಗೆ ಆಗೋದಿಲ್ಲ ಅಂತ ಅರ್ಥ. ಅಮೀಬಾ ವಿಜ್ಞಾನ ಪ್ರಕಾರ ಅಮೀಬಾ ಇವತ್ತು ಏಕಕೋಶ ಜೀವಿ. ಅಲ್ಲಿಂದ ಹಿಡ್ಕೊಂಡು ಮಂಗಲ ಮಠ ಏನದ ಡಾರ್ವಿನ್ ಥಿಯರಿ ಪ್ರಕಾರ ಅನೇಕ ಜೀವರಾಶಿಗಳಲ್ಲಿ ಯಾರಿಗೂ ಜ್ಞಾನ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಬುದ್ಧಿ ಅಷ್ಟು ಬೆಳವಣಿಗೆ ಆಗಿಲ್ಲ. ಆ ಬುದ್ಧಿ ಪರಾಕಾಷ್ಠೆ ಬಂದಿದ್ದು ಎಲ್ಲಿ ಅಂದ್ರೆ ಈ ಮನುಷ್ಯರಲ್ಲಿ ಮಾತ್ರ. ಇಲ್ಲಿ ನರರು ಅಂದ್ರೆ ಸಾಮಾನ್ಯ ಅರ್ಥ ಹೇಳ್ಯಾರ ಇಲ್ಲಿ. ಅಂದ್ರೆ ಮನುಷ್ಯರಿಗೆ ಆಗ್ತದ. ಮನುಷ್ಯರಂದ್ರೆ ನಾವೇನು ಮನುಷ್ಯ ಜಾತಿ ಇದೇವಲ್ಲ, 84 ಲಕ್ಷ ಜಾತಿಯೊಳಗ 83,99,999 ರಾಶಿಗೆ ಆಗುದಿಲ್ಲ. ಮನುಷ್ಯ ರಾಶಿಗೆ ಮಾತ್ರ ಆಗ್ತದ. ಸ್ತ್ರೀ ಪುರುಷರಿಗೆ ಮೋಕ್ಷ ಆಗ್ತದ. ಅದು ಏನದ ನರರಿಗೆ ಎಂಬ ಪ್ರಯೋಗ ಮಾಡಿದ್ದಾರೆ. ಸಕಲ ಜೀವಿಗಳಲ್ಲಿ ಶ್ರೇಷ್ಠರಾದಂತಹ ಮನುಷ್ಯರಿಗೆ ಮಾತ್ರ ಆಗುತ್ತದೆ. ಸೃಷ್ಟಿ ಮಾಡ್ಕೊಂತ ಇದ್ದಾಗ ಚತುರ್ಮುಖ ಬ್ರಹ್ಮನಿಗೆ ಏನೇನು ಸೃಷ್ಟಿ ಮಾಡಿದ ಸಮಾಧಾನ ಆಗ್ಲಿಲ್ಲ. ಏನೇನು ಸೃಷ್ಟಿ ಮಾಡಿದ್ರು ಸಮಾಧಾನ ಆಗ್ಲಿಲ್ಲ. ಎಲ್ಲ ಪ್ರಾಣಿಗಳನ್ನ ಸಸ್ಯಗಳನ್ನ ಸೃಷ್ಟಿ ಮಾಡಿದ. ಮನುಷ್ಯನ ಸೃಷ್ಟಿ ಮಾಡುವ ಮಟ ಸಮಾಧಾನ ಆಗಿಲ್ಲ. ಮನುಷ್ಯನ ಸೃಷ್ಟಿ ಮಾಡಿದ, ಅದು ಕೂಡ ಏನ್ ಮಾತಾಡ್ಲಿಲ್ಲ. ಗೊಂಬಿ ಕುತ್ತಂಗ್ ಕೂತ್ ಬಿಡ್ತು ಮನುಷ್ಯ. ಕೊನೆಗೆ ಏನ್ ಮಾಡಿದವ ಅಂದ್ರ ತಾನ ಇದ್ರೊಳಗೆ ಪ್ರವೇಶ ಆದ. ಅವಾಗ ಸಮಾಧಾನ. ಅಡ್ಡಿ ಇಲ್ಲ, ಈ ಬುದ್ಧಿಯಿಂದ ಆತ್ಮತತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಅವಾಗ ಮುಂದಿನ ಸೃಷ್ಟಿ ಮಾಡೋದು ಬಿಟ್ಟಂತವ ಚತುರ್ಮುಖ ಬ್ರಹ್ಮ. ಆದ್ದರಿಂದ ಮನುಷ್ಯರು ಈ ಜ್ಞಾನವನ್ನು ಪಡಿಲಿಕ್ಕೆ ಯೋಗ್ಯರು ಅಂತ. ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಅವ್ರು ಏನ್ ಮಾಡ್ಬೇಕಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು. ಶ್ರವಣ ಮಾಡೋದಂದ್ರೆ ಏನದ? ಬಹಳಷ್ಟು ಕಾಲಾವಧಿ. ಅಜ್ಞಾನ ಕಾಲ ನಮ್ಗೆ ಎಷ್ಟರಿಂದ ಪ್ರಾರಂಭ ಆಗೈತಿ ಅಂದ್ರೆ ಅನೇಕ ಜನ್ಮಾಂತರದಿಂದ ಪ್ರಾರಂಭ ಆಗೈತಿ.
ಆ ಅನೇಕ ಜನ್ಮಾಂತರದಲ್ಲಿದ್ದಂತ ಸಂಸ್ಕಾರ ನಾವು ಕಳ್ಕೋಬೇಕಂದ್ರ ಇಲ್ಲಿ ಕೂಡ ಶ್ರವಣ ಬಹಳ ಮಾಡ್ಬೇಕು. ಏನು? ವೇದ ವಾಕ್ಯಗಳ ಶ್ರವಣವನ್ನು ಮಾಡ್ಬೇಕು. ಗುರುಮುಖೇನ ವೇದ ವಾಕ್ಯಗಳ ಶ್ರವಣ ಮಾಡ್ಬೇಕು. ಈಗ ನಾವೇನಂತೇನಿ, ನೀವು ಬಹಳಷ್ಟು ಶ್ರವಣ ಮಾಡಕ್ ಹೋಗ್ಬೇಡ್ರಿ. ಬರೀ ಈ ಕೈವಲ್ಯ ಪದ್ಧತಿ ಒಂದನ್ನ ಪರ್ಫೆಕ್ಟ್ ಮಾಡ್ರಿ, ನಿಮ್ಗೆ ಮೋಕ್ಷ ಆಗ್ತದ, ಗ್ಯಾರಂಟಿ ಹೇಳ್ತೀನಿ. ಕೈವಲ್ಯ ಪದ್ಧತಿ ಒಂದೇ ಪುಸ್ತಕ ಕರೆಕ್ಟ್ ಶ್ರವಣ ಮಾಡ್ರಿ, ನೀವು ಗ್ಯಾರಂಟಿ ಮೋಕ್ಷ ಆಗ್ತದ. ನೀವು ಯಾವ ಸಂಸ್ಕೃತ ಗ್ರಂಥಗಳನ್ನ ಬೇಡ, ಇಂಗ್ಲಿಷ್ ಗ್ರಂಥಗಳೇ ಬೇಡ. ಅಗದಿ ಹಗರ ಸುಲಭ ಆಯ್ತಿದು, ಬಹಳ ಸುಲಭದ. ಅಷ್ಟ ಆಳವಾದ ವಿಚಾರಗಳದಾವ. ಈ ಕೈವಲ್ಯ ಪದ್ಧತಿ 5 ಸ್ಥಳಗಳನ್ನ ಮುಗಿಸಿದ್ರೆ ಸಾಕು. ಇದನ್ನ ನೀವು ಪರ್ಫೆಕ್ಟ್ ಮಾಡಿದ್ರ ಮೋಕ್ಷ ಆಗ್ತದ, ಪರಮಾತ್ಮ ದರ್ಶನ ಆಗ್ತದ. ಮೋಕ್ಷ ಅಂದ್ರೆ ಏನು? ಪರಮಾತ್ಮನ ನೋಡ್ತೀರಿ ನೀವು. ನೋಡ್ರಿ, ಯಾರ್ಯಾರು ನೋಡಿಲ್ಲ ತೋರಿಸ್ತಾರೆ ನಿಜಗೊಂಡ್ರು. ನಿಮ್ ಪರಮಾತ್ಮ ನೋಡೋ ಶಕ್ತಿ ನಿಮಗ್ ಬೇಕಷ್ಟೇ. ಆ ಶಕ್ತಿಯನ್ನು ಪಡ್ಕೊಳ್ಳೋ ತಾಕತ್ತು ಹೇಳ್ಕೊಡ್ತಾರ. ಅದಕ್ಕೆ ಗರಡಿ ಮನಿ ತಾಲೀಮ್ ಹೇಳ್ತಾರ, ಅವನು ಮಾಡ್ಬೇಕು ನೀವು. ಇಲ್ರಿ ನೀವ ಮಾಡ್ರಿ ನಮ್ ಪರವಾಗಿ ಅಂದ್ರೆ ಆಗೋದಿಲ್ಲ. ನೀವು ಮಾಡ್ಬೇಕು ವೈಯಕ್ತಿಕವಾಗಿ, ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಮಾಡ್ಬೇಕು. ಏನ್ ಮಾಡ್ಬೇಕು? ನೀವು ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡುವುದರಿಂದ ದೃಢ ಜ್ಞಾನವಾಗುತ್ತದೆ. ದೃಢಗಾಢವಾದ ತಕ್ಷಣದಲ್ಲಿಯೇ ಇವತ್ತಲ್ಲ, ದೃಢ ಜ್ಞಾನ ಯಾವಾಗ ಆಗ್ತದ? ಆ ಜ್ಞಾನವಾದ ತಕ್ಷಣ ಅಂದ್ರೆ 1 ಸೆಕೆಂಡು ಲೇಟ್ ಇಲ್ಲ. ಏನಾಗ್ತದ? ಮೋಕ್ಷವಾಗುತ್ತದೆ. ಪರಮಾತ್ಮ ನಿಮ್ಮ ಕಣ್ಣೆದುರಿಗೆ ಕಾಣ್ತಾನ. ಮೋಕ್ಷ ಅಂದ್ರೆ ಪರಮಾತ್ಮನ ಕಾಣೋದು, ಸಾಕ್ಷಾತ್ಕಾರ ಅಂತ ಅರ್ಥ ಮಾಡ್ರಿ. ಈಗ ಸಾಕ್ಷಾತ್ಕಾರ ಆಗ್ತದ. ಈ ಪ್ರಕಾರ ಮೊದಲನೇ ಪಲ್ಲವಿಯ ಪದದ ಪಲ್ಲವಿ ಇಡೀ ಗ್ರಂಥದ ಅರ್ಥವನ್ನ ಹೇಳುತ್ತದೆ. ಮೊದಲನೇ ಪಲ್ಲವಿ ಬರೆದಾರ, ಇಡೀ ಗ್ರಂಥದ ಅರ್ಥವನ್ನ ಹೇಳ್ಯಾರ. ಇನ್ನ ಮುಂದಿನ 5 ನುಡಿಗಳು 5 ಸ್ಥಳಗಳನ್ನ ಸೂತ್ರ ರೂಪವಾಗಿ ಇಟ್ಟಿದ್ದಾರೆ. ಈಗ 1ನೇ ಪದ್ಯಕ್ಕೆ 1ನೇ ಸ್ಥಳ ಶಿವಕಾರಣ ಸ್ಥಳ, 2ನೇ ಪದ್ಯಕ್ಕೆ ಜೀವ ಸಂಬೋಧನಾ ಸ್ಥಳ, 3ನೇದಕ್ಕೆ ನೀತಿ ಕ್ರಿಯಾಚಾರ್ಯ ಸ್ಥಳ, 4ನೇ ಪದ್ಯಕ್ಕೆ ಯೋಗ ಪ್ರತಿಪಾದನಾ ಸ್ಥಳ, 5ನೇ ಪದ್ಯಕ್ಕೆ ಏನದ? ಜ್ಞಾನ ಪ್ರತಿಪಾದನಾ ಸ್ಥಳದ ಸಾರಾಂಶ ರೂಪದಿಂದ ಬರೆದಿದ್ದಾರೆ. ದುರಿತ ಕರ್ಮವನ್ನು ಅಲ್ಲದಿರು ಎಂಬುದನ್ನು ಶಿವಕಾರಣ ಸ್ಥಳದ ಅಭಿಪ್ರಾಯವನ್ನು ಹೇಳುತ್ತದೆ ಅನ್ನುವಂತ ವಿಚಾರದ ಟೈಮ್ ಬಹಳ ಆಯ್ತು. ಆ ವಿಚಾರವನ್ನು ಮತ್ ನಾಳೆ 8 ಅಧ್ಯಾಯಕ್ಕೆ ನೋಡೋಣ ಅನ್ನುವಲ್ಲಿಗೆ ಯಾರ್ಯಾರ ಪುಸ್ತಕ ಇಲ್ಲ ಪುಸ್ತಕ ತರಿಸಿಕೊಡ್ರಿ. ಯಾರಿಗೆ ಓದಾಕ್ ಬರೋದಿಲ್ಲ ಬೇಡ, ಬುಕ್ ತಗೋಬೇಡ್ರಿ. ಓದಾಕ್ ಬರೋದಿಲ್ಲ ಹಂಗ ಬಂದ್ ಕೇಳ್ರಿ ಸಾಕ್. ನಿಮ್ಗೆ ದೇವರು ವಿಶೇಷವಾದಂತ ಶಕ್ತಿ ಕೊಟ್ಟಿರ್ತಾನೆ. ಕೇಳೋರಿಗೆ ಯಾರಿಗೆ ಓದಾಕ್ ಬರ್ತೈತಿ ಅವ್ರ ಪುಸ್ತಕ ನಾಳೆ ರೆಡಿ ಮಾಡ್ಕೊಡ್ರಿ. ಆ ನಂತರ ಅದ ಹಾಡ ಜಾತಿ ಹೇಳ್ಕೊಟ್ಟವ್ರನ್ನ ಆ ಪ್ರಕಾರ ಹಾಡ್ ಕೊಡ್ರಿ. ಮತ್ ನಾಳೆ ಮುಂಜಾನೆ ಬಂದ್ ಮತ್ ಅದ್ರಲ್ಲಿ ಹಾಡಿನ ಈ ಹಿಂದಿಂದ 1ನೇ ಪದ್ಯದಿಂದ ನಾವು ಇದನ್ನ ಪ್ರಾರಂಭ ಮಾಡೋಣ ಅನ್ನೋವರಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿಗೆ ವಿರಾಮ.